ಅಷ್ಟಮಿ ಅದಕ್ಕೆ ಮೊದಲಿಂದು ಪೂರ್ವೇದ್ಯು. ಅದ್ಯ ಅಂತಂದ್ರೆ ಇವತ್ತು, ಆದ್ಯ ಅಂದ್ರೆ ಮೊದಲಿಂದು ಅಂತ. ಅದ್ಯ ಬ್ರಹ್ಮಣ ಅಂತಂದ್ರೆ ಈಗಿರುವಂತ ಬ್ರಹ್ಮ, ಅಂದ್ರೆ ಈ ಕಲ್ಪ ಇದರಲ್ಲಿ ಇರುವಂತವನು. ಆದ್ಯ ಬ್ರಹ್ಮಣ ಅಂತಂದ್ರೆ ಸೃಷ್ಟಿಯ ಮೊದಲಿನಲ್ಲಿ ಬಂದವನು. ಈಗ ಅಷ್ಟಾವಿಂಶತಿತಮೇ ಕಲಿಯುಗೆ 28ನೇ ಕಲಿಯುಗ ಇದು. 28ನೇ ಕಲಿಯುಗ ಅಂದ್ರೆ ಏನು ಎಲ್ಲ ನೆನಪಿದ್ದ ನಿಮ್ಗಳಿಗೆ? ಕೃತ, ತ್ರೇತ, ದ್ವಾಪರ, ಕಲಿ, ಈ 4 ಒಂದ್ ರೌಂಡ್ ಆದ್ರೆ ಒಂದು ಚತುರ್ಯುಗ ಅಂತ ಹೆಸರು. 71 ಚತುರ್ಯುಗಗಳಾದ್ರೆ ಒಂದು ಮನ್ವಂತರ, 14 ಮನ್ವಂತರ ಆದ್ರೆ ಒಂದು ಕಲ್ಪ. ಹಾಗೆ ಆ ಲೆಕ್ಕದಲ್ಲಿ 28 ಬಾರಿ ಈ ಚತುರ್ಯುಗ 27 ಬಾರಿ ಆಗಿದೆ. ಸೊ 27 ಬಾರಿ ಈ ಚತುರ್ಯುಗ ಆಯ್ತಲ್ಲ, ಅದರಲ್ಲಿ ಆರಂಭದ್ದಿದೆಯಲ್ಲ ಅದು ಆದ್ಯ ಅಂತಂದ್ರೆ. ಇಲ್ಲಿ ಪೂರ್ವೇದ್ಯುಹು ಅಂದ್ರೆ ಅಷ್ಟಮಿ ತಿಥಿಗೆ ಹಿಂದಿನ ದಿವಸ ಪೂರ್ವೇದ್ಯುಹು ಅಷ್ಟಮಿ. ಅದಾದ್ಮೇಲೆ ಅನ್ವಷ್ಟಕ ಅಂತಂದ್ಬಿಟ್ಟು, ಅಷ್ಟಕಕ್ಕೆ ಸೇರಿದಂತೆ ಅನ್ವಷ್ಟಕ, ಅನು ಅಷ್ಟಕ, ಅನ್ವಷ್ಟಕ. ಹಾಗಾಗಿ ಈ 3 ದಿವಸಗಳಲ್ಲೂ ಕೂಡ ಈ ಷಣ್ಣವತಿ ಶ್ರಾದ್ದದಲ್ಲಿ 96 ಶ್ರಾದ್ದಗಳನ್ನು ನಡೆಸುವಂತದ್ರಲ್ಲಿ ತರ್ಪಣಗಳನ್ನು ಬಿಡುವಂಥದ್ದು. ಅವಾಗ ಏನಾಗುತ್ತೆ, 22, 23, 23 ಅಷ್ಟಮಿ ಇದೆ. ಅದಕ್ಕೆ ಹಿಂದಿನ ದಿವಸ ಅಂದ್ರೆ 22, ಅದು ಪೂರ್ವೇದ್ಯುಹು. ಅದಕ್ಕೆ ಮುಂದಿಂದು 24 ಮಂಗಳವಾರ ನವಮಿ. ಈ 3 ದಿವಸಗಳಲ್ಲಿ ತರ್ಪಣವನ್ನು ಬಿಡಬೇಕು. ದರ್ಶ ಶ್ರಾದ್ದಂ ತಲ ತರ್ಪಣ ರೂಪೇಣ ಕರಿಷ್ಯೆ, ಎಲ್ಲ ಸೇಮ್. ಅಮಾವಾಸ್ಯೆನಲ್ಲಿ ಹೇಗೆ ಬಿಡ್ತೀವಿ ಹಾಗೆ. ಸಂಕಲ್ಪದಲ್ಲಿ ಏನು ಅಂದ್ರೆ ಷಣ್ಣವತಿ ಶ್ರಾದ್ದೆ, ಅಷ್ಟಕಿ, ಇದ್ರದ್ದು ಅಷ್ಟಕ, ಅನ್ವಷ್ಟಕ ಅದು ಬರೋದು ಪೂರ್ವೇದ್ಯುಹು. ಈಗ ಉಪಾಸನೆ ಮಾಡ್ಬೇಕಾದ್ರೆ ಪೂರ್ವೇದ್ಯುಹು ಸಾಯಮೌಪಾಸನಂ ಅದ್ಯ ಪ್ರಾತಃ ಔಪಾಸನಂಚ ತಂಡುಲೈರಿ ಹೋಷ್ಯಾಮಿ. ಉಪಾಸನೆ ಅಗ್ನಿಯಲ್ಲಿ ಆ ಕಾರ್ಯಕ್ರಮಗಳನ್ನು ನಡೆಸ್ಬೇಕು ಅಂತ ವಿಧಿ ಇದ್ದಾಗ ಆ ಉಪಾಸನೆ ಬರೀ ಅವತ್ತಿನ ಬೆಳಗಿನ ಮಾಡಿದ್ರೆ ಆಗುತ್ತೋ ಅಂತ ಆ ಕಂಟಿನ್ಯೂಟೀಸ್ ಇರ್ಬೇಕು. ಅದಕ್ಕಾಗಿ ಹಿಂದಿನ ದಿವಸ ಸಾಯಂಕಾಲದ ಉಪಾಸನೆ ಅವತ್ತು ಬೆಳಗ್ಗೆ ಮಾಡಿ ಪೂರ್ವೇದ್ಯು ಸಾಯಮೌಪಾಸನ ಅದ್ಯ ಪ್ರಾತಃ ಔಪಾಸನಂಚ ತಂಡುಲೈಹಿ ಹೋಷ್ಯಾಮಿ. ಬಿಚ್ಚಿನ ಅಗ್ನಿ ಸಂಧಾನ ಆದ್ಮೇಲೆ ಆ ಔಪಾಸನೆಯನ್ನು ಮಾಡಿ ಪತ್ನಿಯ ಕೈನಲ್ಲಿ ಪತ್ನಿ ಹಸ್ತಂ ಪ್ರೋಕ್ಷ, ಅಕ್ಷತೆ, ಒಂದ್ ಸ್ವಲ್ಪ ತುಪ್ಪ ಇದನ್ನ ಹಾಕಿ ಆಮೇಲೆ ಅವಳ ಕೈಯಿಂದ 2 ಭಾಗ ಮಾಡಿ ತಗೊಂಡು ಮಾಡುವಂಥದ್ದು. ಪೂರ್ವೇದ್ಯುಹು ಅನ್ನೋದಕ್ಕೆ ಇದನ್ನೆಲ್ಲ ಹೇಳಿದೆ. ಅನ್ವಷ್ಟಕಗಳು ಶುರುವಾಗುವಂತ. ಅಷ್ಟಮಿ ಇರೋದು 23ಕ್ಕೆ. ತಿಸ್ರೋಷ್ಟಕ ಅವತ್ತಿನ ದಿವಸ ಇದೆ. ಈಗ ವೇದಕ್ಕೆ ಬರೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಸ್ಕಂದ ಸಾಮೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭಭೂವ ಸಮೇಂದ್ರೋಪಿ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚಕ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿವಿಶ್ರುವಂ ಸಂವಡಕೋಶೋಸಿ ಭೀದಯ ಭೀದ ಶ್ರುತಂ ಮೇ ಗೋಪಾಯ ಪರಿಭೂರಗ್ನಿಂ ಪರಿಭೂರಿಂದ್ರಂ ಪರಿಭೂರ್ವಿಶ್ವಾನ್ ದೇವಾನ್ ಪರಿಭೂರ್ಮಾಗಂ ಸಹ ಬ್ರಹ್ಮವರ್ಚಸೇನ ಸನಃ ಪವಸ್ವ ಶಂಗವೇ ಶಂಜನಾಯ ಶಮರ್ವತೆ ಶಮರ್ವತೆ ಶಗಂ ರಾಜನ್ನೋಷಧೀಭ್ಯೋಚ್ಛಿನ್ನಸ್ಯ ತೇರೈಪತೆ ಸುವೀರ್ಯಸ್ಯ ರಾಯಸ್ಪೋಷಸ್ಯ ದದಿತಾರಸ್ಯಾಮ. ಪರಿಭೂರಿಂದ್ರಂ ಪರಿಭೂರ್ವಿಶ್ವಾನ್ ದೇವಾನ್ ಪರಿಭೂರ್ಮಾಗಂ ಸಹ ಬ್ರಹ್ಮವರ್ಚಸೇನ ಸನಃ ಪವಸ್ವ ಶಂಗವೇ ಶಂಕರಾಯ ಶಮರ್ವತೆ
शगं राजन्नोषधीभ्यो छन्दस्य ते प्रैपते सुवीर्यस्य प्रायस्पोषस्य दधितारस्याम परिभूरग्निं परिभूरिन्द्रं परिभूर्विश्वान् देवान् परिभूर्मागं सह ब्रह्मवर्चसेन स नः पवस्व शङ्गवे शमर्पते शगं राजन्नोषधीभ्यो छिन्नस्य ते दैवते सुवीर्यस्य रायस्पोषस्य दधितारस्याम तस्य मे रास्वा तस्य ते भक्षीय तस्य त इदमुन्वृजे तस्य ते रास्व तस्य ते भक्षीय तस्य तदिदमुन्वृजे तस्य मे रास्व तस्य ते भक्षीय तस्य तदिदमुन्वृजे प्राणाय मे वर्चोदा वर्चसे भवस्व पानाय व्यानाय वाचे दक्षक्रतुभ्यां चक्षुर्भ्यां मे वर्चोदौ वर्चसे पवेथागश्रोत्रायात्मनेङ्गेभ्यः आयुषे वीर्याय विष्णोरिन्द्रस्य विश्वेशं देवानां जठरमसि वर्चोदा मे वर्चसे पवस्व कोऽसि को नाम कस्मै त्वा कायत्वा यं त्वा सोमेनातितृपम् यं त्वा सोमेनामि मदगं सुप्रजा प्रजया भूयासगं सुवीरो वीरैः सुवर्चा वर्चसा सुपोषः पोषैर्विश्वेभ्यो मे रूपेभ्यो वर्चोदा वर्चसे पवस्व तस्य मे रास्व तस्य ते भक्षीय तस्य त इदमुन्व्रजे प्राणाय मे वर्चोदा वर्चसे पवस्वापानाय व्यानाय वाचे दक्षक्रतुभ्यां चक्षुभ्यां मे वर्चोदौ वर्चसे आत्मनेभ्यायुषे वीर्याय विष्णुरिन्द्रस्य विश्वेशां देवानां जठरमसि वर्चोदा मे वर्चसे पवस्व कोऽसि को नाम कायत्वायं सोमेनातितृपं यं त्वा सोमेनामि मदनं सुप्रजा प्रजया भूयासगं सुवीरो वीरैः सुवर्चा वर्चसा सुपोष पोषैर्विश्वेभ्यो मे रूपेभ्यो वर्चोदा वर्चसे पवस्व तस्य मे पास्व तस्य ते भक्षीय तस्य तदिदमुन्व्रजे पानाय मे वर्चोदा वर्चसे पवस्वः पानाय वाचे दक्षक्रतुभ्यां चक्षुभ्यां मे वर्चोदौ वर्चसे
पपेतागश्रोत्रायात्मनेभ्य आयुषे वीर्याय विष्णोरिन्द्रस्य विश्वेषां देवानां जठरमसि प्रचोदामि वक्षसे पवस्व कोऽसि को नाम तस्मै त्वाकाय त्वायं त्वा सोमेनादिप्रकम् यं त्वा सोमेनाभिमदयम् सुप्रजया भूयासगम् सुवीरो वीरे सुवच्चा वक्षसा सुरोष पोषैर्विश्वेभ्यो मे रूपेभ्यो वक्षोदा वक्षसे पवस्व तस्य तस्य भक्षीय तस्य तइदमुं व्रजे बुभूषन्नवे क्षेतैषवै आत्रिय प्रजापतिर्यज्ञ प्रजापतिस्तमेव तर्पयति स येनं तृप्तो भूत्याभिभवति ब्रह्मवर्चस कामो वेक्षेतैषवै आत्रिय प्रजापतिर्यज्ञ प्रजापतिस्तमेव तर्पयति स येनं तृप्तो ब्रह्मवर्चसेनाभिभवत आमयाव्यवेक्षेतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्त आयुषाभिभवते विचरन्नवे क्षेतैषवै आत्रिय प्रजापतिर्यज्ञ प्रजापतिस्तमेव तर्पयति स येनं तृप्त प्राणापानाभ्यां वाचो दक्षक्रतुभ्यां चक्षुर्भ्यागस्त्रोत्राभ्याम् आत्मनोऽङ्गेभ्य आयुषोऽन्तरेति राजप्रधन्वती बुभूषन्नवेक्षैतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्तो भूत्याभिभवते ब्रह्मवर्चस कामो वेक्षेतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्तो ब्रह्मवर्चसेनाभिभवत आमयाव्यवेक्षेतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्त आयुषाभिभवते क्षेतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्त प्राणापानाभ्यां वाचो दक्षक्रतुभ्यां चक्षुर्भ्यागस्त्रोत्राभ्याम् आयुषोऽन्तरेति राजप्रधन्वती बुभूषन्नवेक्षैतैषवै पात्रिय प्रजापतिर्यज्ञ प्रजापतिस्तमेव तर्पयति स येनं तृप्तो भूत्याभिभवते ब्रह्मवर्चस कामो वेक्षेतैषवै पात्रिय प्रजापतिर्यज्ञ
प्रजापतिस्तमेव तर्पयति तदेनं कृत्वा ब्रह्मवर्चसेनाभिपवद पात्र्य प्रजापतिर्यज्ञ प्रजापतिस्तमेव तर्पयति सकेनं कृत्वा पात्र्य प्रजापतिर्यज्ञ प्रजापतिस्तमेव तर्पयति सकेनं कृत्वा प्राणापानाभ्यां चक्षुर्भ्यां ಈ ಅನುವಾಕ್ಯದಲ್ಲಿ ರಾಜನಂತೆ ಎಲ್ಲ ಭೋಗಗಳು ಇವನಿಗೆ ಅಂತ. ಸೊ ಐಹಿಕವಾಗಿ ನೋಡಿದಾಗ ಈ ಲೋಕದಲ್ಲಿ ಯಾರು ಬಹಳ ಸುಖವಾಗಿರೋನು ಅಂತಂದ್ರೆ, ಅವನ್ ರಾಜ ಆಗಿರಿ, ಅವನ್ ರಾಜಭೋಗಾರಿ ಅಂತ ಅಂದ್ಬಿಟ್ಟೆಲ್ಲ ಹೇಳದ್ ಕೇಳ್ತೀರಿ. ಏನು ಅಂದ್ರೆ ಅವನಿಗೆ ಏನೇನು ದ್ರವ್ಯಗಳು ಅವನ್ ಬಯಸ್ತಾನೋ ಅದೆಲ್ಲ ಸಿಗುತ್ತೆ. ಕೈಗೊಂದು ಕಾಲ್ಗೊಂದು ಆಳುಗಳೆಲ್ಲ ಇದ್ದಾರೆ. ಅದರಿಂದ ಅವ್ರ ದಾರಿ ತಪ್ಪಿ ಅಹಂಕಾರದಿಂದ ಮಣ್ಮುಖದವರು ಅನೇಕರಿದ್ದಾರೆ ಚರಿತ್ರೆಯಲ್ಲಿ. ಆದ್ರೆ ಚೆನ್ನಾಗಿ ಆ ರೀತಿ ರಾಜ್ಯಭಾರವನ್ನು ನಡೆಸಿ ಆಮೇಲೆ ವಾರ್ಧಕ್ಯಕ್ಕೆ ಬಂದಾಗ ಎಲ್ಲವನ್ನು ಮಗನಿಗೆ ವಹಿಸ್ಬಿಟ್ಟು ಕಾಡಿಗೆ ಹೋಗಿ ಮತ್ತೆ ವಾಪಸ್ ಬರ್ತಿರ್ಲಿಲ್ಲ ಅವರು. ದಶರಥ 60,000 ವರ್ಷ ರಾಜ್ಯಭಾರವನ್ನ ನಡೆಸಿದ. ಆಮೇಲೆ ಯುವರಾಜ ಪಟ್ಟಾಭಿಷೇಕ. ಈ ದಶರಥನು ಒಬ್ಬನಿಗೆ ಅಲ್ಲ, ಆ ವಂಶದಲ್ಲಿ ಹಿಂದಿನವನ್ನೆಲ್ಲರೂ ನೋಡಿ ಪ್ರತಿ ಒಬ್ಬೊಬ್ಬರು ಕೂಡ ಇಲ್ಲಿದ್ದಾಗ ಆ ಭೋಗಗಳು ಅಂದ್ರೆ ಅವನಿಗೆ ಸಮಸ್ತವೂ ಸಿಗ್ತಾ ಇತ್ತು. ಇನ್ನೊಂದು ಬೈಕೆ ಅಂತಿರ್ಲಿಲ್ಲ. ಈಗ ಇದನ್ನೇನೆ ಮನುಷ್ಯನ ಆನಂದ ಎಷ್ಟು ಅಂತ ಹೇಳ್ಬೇಕಾದ್ರೆ, ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಅಕಾಮಹತ ಅಂದ್ರೆ ಏನು? ಅವನಿಗೆ ಇನ್ನೊಂದು ಬೈಕೇನೆ ಇರಬಾರ್ದು. ಬಹಳ ಹಿಂದೆ ಒಂದ್ಸಲಿ ಹೇಳಿದೆ. ಈಗಿನ ಒಬ್ಬ ಎಕ್ಸಾಂಪಲ್ ತಗೊಳ್ಳೋದ್ರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನ್ಗೆ ಎಷ್ಟು ಬರುತ್ತೆ ಸಂಬಳ? 1 ಲಕ್ಷ 2 ಲಕ್ಷ ಒಂದೊಂದು ತಿಂಗಳಿಗೆ. ಅದ್ರ ಜೊತೆಗೆ ಅವನಿಗೆ ಬಹಳ ಇನ್ನೊಬ್ಳು ಪತ್ನಿ, ಅವಳು ಕೂಡ ಬಹಳ ಸ್ಫುರದ್ರೂಪಿಯಾಗಿದ್ದಾಳೆ. ಅವಳಿಗೂ ಅಷ್ಟು, ಇಬ್ಬರಿಗೂ ಒಂದೊಂದು ಕಾರ್ ಇದೆ. ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ. ಅದು ಬಿಟ್ಟು ಇನ್ನೇನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇನ್ಯಾವುದೋ ಫ್ಲಾಟ್ಗಳಲ್ಲಿ ಕೂಡ ಹಾಕಿದ್ದಾರೆ. ಎಲ್ಲ ಇದೆ. ಇಬ್ಬರ ಹತ್ರನೂ ಎಲ್ಲಾ ಇದ್ರದ್ದು ಕಾರ್ಡ್ಗಳಿದೆ. ಯಾರಿಗೇನು ಅವನ ಮನ್ಸಲ್ಲಿ ಬಂತು ಅಂತಂದ್ರೆ ಕಾರ್ಡ್ ಜೊತೆ ಬರುತ್ತೆ. ಇದ್ರಲ್ಲಿ ಹಾಕಿ ಅಮೆಜಾನ್ ನಲ್ಲಿ ಬಯಸಿದ್ದು ನನಗೆ ಸಿಗಲಿಲ್ಲ ಅನ್ನೋದು ಇಲ್ವೇ ಇಲ್ಲ. ಈಗ ನಮ್ ಕಾಲದಲ್ಲಿ ಅದ್ರ ನಾವ್ ಒಂದ್ಸಲಿ ಅದನ್ನ ಇಟ್ಕೊಳ್ತಿದ್ವು. ಒಂದ್ ಫೋನ್ ಇಟ್ಕೊಳ್ಳೋದೆ ಅವಾಗ ಏನು ದೊಡ್ಡಗೆ ಇದು ಅಂತ. 40 ವರ್ಷದ ಹಿಂದೆ ಒಂದ್ ಟೆಲಿಫೋನ್ ಹಾಕಿಸ್ಕೊಂಡ್ಬಿಟ್ರೆ ಏನ್ ಅವನಿಗೆ ರಾಜಭೋಗ ಅಂತ ಅಂದ್ಬಿಟ್ಟು ಅಂತ. ಹೀಗೆ ಇವ್ರಿಗೇನಾದ್ರು ಬೈಕ್ ಇದೆಯಾ? ಇನ್ನೇನಾದ್ರು ಅವ್ರಿಗೆ ನಾವೇನೋ ಪೂರೈಸ್ಲೇ ಇಲ್ಲ ಅಂತ ಏನು ಬೇಕೋ ಎಲ್ಲ, ಏನ್ ಮಾಡ್ರನ್ ಗ್ಯಾಡ್ಗೆಟ್ಸ್ ಬೇಕೋ ಎಲ್ಲದನ್ನು ಅಮೆಜಾನ್ ನಲ್ಲಿ ಆಡಿ ಕಾರ್ಡ್ ಉಜ್ಜಿ. ಅದು ಅಕಾಮಹತಸ್ಯ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಇಲ್ಲಿ ಇನ್ನೊಂದು ಏನು ಗಮನಿಸ್ಬೇಕಾದದ್ದು ಅಂದ್ರೆ, ಎಲ್ಲ ಸೌಲಭ್ಯಗಳು ಇದೆ, ಅದನ್ನ ಇವನು ಎಂಜಾಯ್ ಮಾಡೋಕೆ ಅವನಿಗೆ ಇಲ್ಲ ಅಂತಿಲ್ಲ. ಅಲ್ಲಿದ್ದವನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನಿಗೆ ಅಲ್ಲಿಲ್ಲ, ಗಾದಿ ಇದೆಯಲ್ಲ ಆ ತರದ ಇಲ್ಲ. ಇವನ್ ಯಾವಾಗ ಅನುಭವಿಸ್ಬೇಕ ಆಗಿತ್ತೋ ಆ ಸಂದರ್ಭದಲ್ಲಿ ಇವನಿಗೆ ಆ ದ್ರವ್ಯಗಳಿಲ್ಲ. ಎಲ್ಲ ಬಂದಿದೆ, ಈಗ ಅವನಿಗೆ ಅನುಭವಿಸಕ್ಕೆ ಪ್ರಾಪ್ತಿ ಇಲ್ಲ. ಅಂದ್ರೆ ಈಗ ಸಿಹಿ ತಿನ್ನೋಣ, ಸ್ವೀಟು ಅಂತಂದ್ರೆ ಬ್ಲಡ್ ಶುಗರ್, ಇಲ್ಲ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ BP ಜಾಸ್ತಿ. ಸೊ ಅದರಿಂದ ಅದನ್ನ ತಿನ್ನೋಂಗಿಲ್ಲ. ಈ ತರದ್ ಯಾವ ಸ್ಥಿತಿನೂ ಇಲ್ಲದೆ ಇಲ್ಲಿದ್ದಾಗ ಎಲ್ಲವೂ ಸಮೃದ್ಧವಾಗಿದ್ದು, ಅದ್ರ ಜೊತೆಗೆ ಒಂದು ಒಳ್ಳೆ ತೇಜಸ್ಸು. ಇದು ಜ್ಞಾನಿ ಇದ್ರಲ್ಲಿ ಜ್ಞಾತಿಗಳು ಇದರಲ್ಲಿ ಪ್ರಾಧಾನ್ಯಮೇವಚ. ವಿಷ್ಣು ಸಹಸ್ರನಾಮದಲ್ಲಿ ಜ್ಞಾತಿಗಳಲ್ಲಿ ಇವನಿಗೆ ಪ್ರಾಧಾನ್ಯತೆ ಉಂಟಾಗತ್ತೆ ಎಂದು. ಏನ್ ಪ್ರಾಧಾನ್ಯತೆ? ಈಗ ಈ ಅರ್ಜುನ ಈ ವಿಷಾದ ಯೋಗದಲ್ಲಿ ಹೇಳ್ಬೇಕಾದ್ರೆ, ಈಗ ನಾನು ಇವ್ರನ್ನೆಲ್ಲ ಕೊಲ್ತೀನಿ. ಯಾರು ಭೀಷ್ಮ, ತಾತ, ಅವನು ಮೊಮ್ಮಗ, ಮಾವ, ಅವರು ಇವರು ಏನೇನ್ ಸಂಬಂಧಿ ಎಲ್ರು ನನ್ನಿಂದ ಕೊಲ್ಲಲ್ಪಡ್ತಾರೆ. ನಾನು ಇವ್ರನ್ನೆಲ್ಲ ಕೊಂದ ಮೇಲೆ ಯುದ್ಧದಲ್ಲಿ ನಾನು ಜಯಿಸಿದೆ ಅಂತ ಯಾರ ಹತ್ರ ಹೇಳ್ಬೇಕು? ಸಾಮಾನ್ಯವಾಗಿ ಏನಾದ್ರು ಒಂದ್ ಮಾಡಿದ್ರೆ ಅವರ ಆತ್ಮೀಯರಲ್ಲಿ ಹೋಗಿರ್ತಾನೆ, ನೋಡು ನಾನು ಇದೆಲ್ಲ ಮುಗಿಸ್ಕೊಂಬಂದೆ, ಅಸಂತೋಷದಿಂದ ಹೇಳುವಂತ. ಸೊ ಹಾಗೆ ನಾನು ಯಾರಲ್ಲಿ ಹೇಳಿ ಅಂತ ಅವನು ಭಗವಂತನಿಗೇನೆ ಉಪದೇಶ ಹೇಳ್ತಾನೆ ಮೊದ್ಲು.
ಇದೆಲ್ಲ ಬೇಡ, ಅದ್ರ ಬದಲು ಅವ್ರೇ ನಮ್ಮನ್ ಕೊಂದ್ಬಿಡ್ಲಿ. ಭಾವೋದ್ವೇಗ ಉಂಟಾದ್ರೆ ಒಂದ್ ವಿಷಯ ಏನು ಅಂದ್ರೆ, ಬಾಳಿನಲ್ಲಿ ಅತಿಯಾದ ಎಮೋಷನ್ಸ್ ಇದ್ಗಳಿಗೆ ಹೋಗ್ಬಾರ್ದು. ಭಾವೋದ್ವೇಗ ಇದೆಯಲ್ಲ, ಉದ್ವೇಗ ಅದು ಬರಬಾರ್ದು. ಆ ಉದ್ವೇಗ ಉಂಟಾದ್ರೆ ವಿವೇಕ ಹೋಗ್ಬಿಡುತ್ತೆ. ಅದಕ್ಕೆ ಕೋಪದಲ್ಲಿ ಆ ಉದ್ವೇಗ ಜಾಸ್ತಿ ಆಗತ್ತೆ. ಅದರಿಂದ ಈಗ ಅತಿಯಾದ ಸಂತೋಷ, ಅತಿಯಾದ ದುಃಖ ಎರಡೂ ಕೂಡ ಉದ್ವೇಗಕ್ಕೆ ಕಾರಣ. ಇವೆಲ್ಲ ಇಲ್ಲದೆ ಅವನು ತನ್ನ ಗ್ರೂಪ್ ನಲ್ಲಿ ಅವನ ಬಂಧುಗಳು, ಅವನ ಕಸಿನ್ಸ್, ಇವರುಗಳ ಮಧ್ಯದಲ್ಲಿ ಇವನಿಗೆ ಪ್ರಾಧಾನ್ಯತೆ. ಇದು ವಿಷ್ಣು ಸಹಸ್ರನಾಮ ಹೇಳಿದ್ರೆ, ಜ್ಞಾತಿ ಪ್ರಾಧಾನ್ಯಮೇವ ಚ ಅಚಲಾಂಶಯಮಾಪ್ನೋತಿ ಶ್ರೇಯ ಪ್ರಾಪ್ನೋತಿ ಅನುತ್ತಮ. ಫಲಶ್ರುತಿನಲ್ಲಿ ಇವೆಲ್ಲ ಬರ್ಬೇಕಾದ್ರೆ. ಸೊ ವೇದದಲ್ಲಿ ಇದೆಲ್ಲ ಯಾಕೆ ಹೇಳ್ತು ಅಂತಂದ್ರೆ, ಯಾರ್ಯಾರು ಏನೇನ್ ಬಯಸ್ತಾರೆ ಅವುಗಳೆಲ್ಲವೂ ಸಿಗತ್ತೆ. ವಿಶೇಷವಾಗಿ ಪರಿಭೂರ್ ಅಗ್ನಿ, ಇಂದ್ರ, ವಿಶ್ವೇ ದೇವತೆಗಳು. ಅವರಾದ್ಮೇಲೆ ಮುಂದಕ್ಕೆ ಇವರು ಏನು ದಕ್ಷ ಕ್ರತು, ಇವರೆಲ್ಲ ವಿಶ್ವೇ ದೇವರಲ್ಲಿ ಬರುವಂತಹದ್ದು. ಆಮೇಲೆ ಪ್ರಜಾಪತಿ, ಇವರುಗಳೆಲ್ಲ ಆದ್ಮೇಲೆ ಏನು ಅಂತಂದ್ರೆ ಇವರೆಲ್ಲರೂ ಅತೃಪ್ತರಾಗ್ತಾರೆ. ಪ್ರಜಾಪತಿನೂ ಕೂಡ ಇವನಿಗೆ ಬೇಕಾದಂತ ವರ್ಚಸ್ಸು, ತೇಜಸ್ಸು, ಆಯಸ್ಸು, ರೈಪತಿ ಅಂತ ಬಂತು ಇಲ್ಲಿ. ರಾಜನ್ ಓಷಧಿಭ್ಯ ಅಚ್ಛಿನ್ನಸ್ಯ ತೇ ರೈಪತೆ ಸುವೀರ್ಯಸ್ಯ ರಾಯಸ್ಪೋಷಸ್ಯ ತೇಜಸ್ಸು ಬಲ ಓಜೋ ವೀರ್ಯಂ ಸ್ವಾಭಾವಿಕಾನವಧಿಕಾತಿಶಯ ಜ್ಞಾನ ಬಲ ಐಶ್ವರ್ಯ ವೀರ್ಯ ತೇಜ ಸೌಶಲ್ಯ ವಾತ್ಸಲ್ಯ ಮಾರ್ಧವ ಆರ್ಯವ ಸೌಹಾರ್ದ ಸಾಮ್ಯ ಕಾರುಣ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಧೈರ್ಯ ಸ್ಥೈರ್ಯ ಶೌರ್ಯ ಪರಾಕ್ರಮ. ಏನ್ ಬುದ್ಧು ಕೇಳಿದಾಗ ಎಲ್ಲ ಬೇರೆ ಬೇರೆ ಬಹಳ ಸೂಕ್ಷ್ಮವಾಗಿ ಪ್ರತಿ ಒಂದೊಂದು ಬೇರೆ. ಇವೆಲ್ಲ ಇರುವಂತ ಗುಣ ಗಣೌಗ ಮಹಾರ್ಣವ ಭಗವಂತ ಶರಣಾಗತಿ ಗದ್ಯದಲ್ಲಿ ಸಂಧಾನ. ಹಾಗೆ ಈ ಲೋಕದಲ್ಲಿದ್ದಾಗ ಇವನಿಗೆ ಎಲ್ಲವೂ ಕೂಡ ಸಿಗತ್ತೆ. ಯಾರು ಈ ಹೋಮಗಳನ್ನ ಅವುಗಳನ್ನ ಯಾವ್ಯಾವ ರೀತಿ ಹೇಳಿದ್ಯೋ ಆ ರೀತಿ ನಡೆಸಿದ್ರೆ ಅವೆಲ್ಲವೂ ಬರುತ್ತೆ ಇವನಿಗೆ ಅಂತ. ಇನ್ನು ಬೇರೆ ಕಡೆನಲ್ಲಿ ಕಾಮಚಾರೋ ಭವತಿ ಅಂತಾನೆ. ಈಗ ಮೇಲೆ ಇರುವೊಂದು 21 ಲೋಕಗಳು, ಏಕವಿಂಶತಿ ದೇವಲೋಕ. ಆ 21 ಲೋಕಗಳಲ್ಲಿ ಇವನಿಗೆ ಕಾಮಚಾರ ಅಂದ್ರೆ ಗಮನ, ಇವನು ಮನಸ್ಸು ಮಾಡಿದ್ರೆ ಆ ಲೋಕಕ್ಕೆ, 18ನೇ ಲೋಕಕ್ಕೆ ಹೋದ, ಅಲ್ಲಿಂದ 20ನೇ ಲೋಕಕ್ಕೆ ಹೋದ, 21ಕ್ಕೆ. ಈ ಮಹರ್ಷಿಗಳಾದವರು ವಿಶ್ವಾಮಿತ್ರನೋ ವಸಿಷ್ಠರೋ ಇವ್ರು ಎಲ್ಲ ಲೋಕಕ್ಕೂ ಹೋಗಿ ಬರಬಲ್ಲರು. ಸತ್ಯ ಲೋಕಕ್ಕೆ ಹೋಗ್ತಾರೆ, ಬ್ರಹ್ಮನನ್ನು ಮಾತಾಡಿಸ್ತಾರೆ, ಅಲ್ಲಿಂದ ಕೈಲಾಸಕ್ಕೆ ಹೋಗ್ತಾರೆ. ಏನ್ ಯಾವ್ದು ಎಕ್ವಿಪ್ಮೆಂಟು, ರಾಕೆಟ್ ಇತ್ತ ಇಲ್ಲ ಸೂಪರ್ಸಾನಿಕ್, ಅವ್ರ ಗಮನ ಹೆಂಗೆ ಅಂತ ಅವು ಮನಸ್ಸಿನಲ್ಲಿ ಸಂಕಲ್ಪಿಸಿದ್ರೆ ದೇ ಆರ್ ದೇರ್. ಅವೆಲ್ಲ ಏನು ಅಂತಂದ್ರೆ ಆ ಸಿದ್ಧಿಗಳೆಲ್ಲ ಪ್ರತಿ ಒಂದು ಜಸ್ಟ್ ಬೈ ಡೂಯಿಂಗ್ ದಿಸ್. ಇಲ್ಲಿ ಅವ್ರು ಸಾಧಿಸಿದ್ದೆಲ್ಲ ಋಷಿಯಾಗಿ ಮಾಡ್ಬೇಕಾದ್ರೆ ತದ್ ಋಷೀಣಾಂ ಋಷಿತ್ವಂ ಅಂತ ಇನ್ನೊಂದ್ರಲ್ಲಿ ಬಂತು ಆರಣ್ಯಕದಲ್ಲಿ. ಋಷಿಯಾದವನು ಅದಕ್ಕಾಗಿ ಮಾಡ್ಬೇಕಾದ್ದು ಈ ಮಂತ್ರಗಳನ್ನ ಅವನು ಕಂಡುಕೊಳ್ಳುವಂತಹದ್ದು. ಹಾಗಾಗಿ ದೈಹಿಕವಾಗಿ ಒಂದೇ ಅಲ್ಲ, ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಏನೆಲ್ಲ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಬರೀ ವೇದದಲ್ಲಿ ಅಂತ. ಪಾರಾಯಣದಿಂದನೇ ಆ ಫಲ ನಿಮಗೆ. ಯುಗ ಭೇದ, ಕಾಲ ದೇಶ ಕಾಲಗಳ ಭೇದಗಳಲ್ಲಿ ಬರುವಂತ ಇದನ್ನೇ ಶ್ರದ್ಧೆಯಿಂದ ಸ್ವರಸಹಿತವಾಗಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ನೋಡಿ. ಈಗ ತ್ವಷ್ಟ ಪ್ರಜಾಪತಿ ತ್ವಷ್ಟ ವೈರೂಪಾಣ. ಇನ್ನೊಂದು ಮಾತು ಹೇಳ್ಬೇಕು ಅಂತಿದ್ದೆ, ಏನು ಅಂದ್ರೆ ಈ ಪುರಾಣದ ಉಲ್ಲೇಖಗಳೆಲ್ಲ ಬರ್ಬೇಕಾದ್ರೆ ಈಗ ದ್ವಿತೀಯ ಮಕ್ಕಳೆಲ್ಲ ದೈತ್ಯರು, ಅದಿತಿಯ ಮಕ್ಕಳೆಲ್ಲ ದೇವತೆಗಳು. ಅದಕ್ಕೆ ಅವಳನ್ನ ದೇವ ಮಾತೆ ಅಂತ ಹೇಳೋದು. ಅದಿತಿಯ ಮಕ್ಕಳು ಆದಿತ್ಯರು. ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಆದಿತ್ಯೈ ನಮಃ, ಮಹಾಲಕ್ಷ್ಮಿಯೇ ಅದಿತಿ ಆ ರೂಪದಲ್ಲಿ. ಆದಿತ್ಯೈ ನಮಃ ಅಂತ ಹೇಳ್ತಾರೆ, ತಪ್ಪದು, ಇಟ್ ಈಸ್ ರಾಂಗ್. ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಆದಿತ್ಯೈ ನಮಃ ಅಲ್ಲ, ಅದು ಅದಿತಿ ಬರ್ಬೇಕು. ಅದಿತಿಯ ಮಕ್ಕಳು ಆದಿತ್ಯರು. ಇದೇ ಉದ್ದೇಶದಿಂದ ಈಗ ಅಭಿವಾದ್ಯ ಮಾಡ್ಬೇಕಾದ್ರೆ ವಿಶ್ವಾಮಿತ್ರ ಆಗಮರ್ಷಣ ಕೌಶಿಕ ಅಲ್ಲ, ವೈಶ್ವಾಮಿತ್ರ ಆಗಮರ್ಷಣ ಕೌಶಿಕ ತ್ರ್ಯಾರ್ಷೇಯ, ತ್ರಯಾಋಷಯ ಬಿಡಿಸ್ಬಾರ್ದು, ತ್ರ್ಯಾರ್ಷೇಯ ಅಂತ ಬರ್ಬೇಕಾದ್ದು. ಹಾಗೆ ವಿಶ್ವಾಮಿತ್ರನ ಮಗನೇ ವೈಶ್ವಾಮಿತ್ರನ, ಇಲ್ಲ ವಿಶ್ವಾಮಿತ್ರನ ಶಿಷ್ಯನು ವಿಶ್ವಾಮಿತ್ರನೋ. ಈಗ ವಿಶ್ವಾಮಿತ್ರ ಗೋತ್ರ ಬ್ರಾಹ್ಮಣರಲ್ಲಿದೆ, ವೈಶ್ಯರಲ್ಲಿದೆ. ಹಾಗಾದ್ರೆ ಇವನು ಬ್ರಾಹ್ಮಣನ ಅಥವಾ ವೈಶ್ಯನ ಅಂತಂದ್ರೆ, ವೈಶ್ಯನಾದವನೊಬ್ಬ ಇವ್ರ ಶಿಷ್ಯ, ವಿಶ್ವಾಮಿತ್ರನ ಶಿಷ್ಯ. ಅವನು ಕೂಡ ಅವ್ನು ಹೇಳ್ಕೊಳ್ಳೋದು ನಾನು ವೈಶ್ವಾಮಿತ್ರ.
ಹೀಗೆ ಭರದ್ವಾಜಕ್ಕೆ ಭಾರದ್ವಾಜ, ಹೀಗೆ ಒಂದೊಂದಕ್ಕೂ ಬರುವಂತದ್ ಮುಂದಕ್ಕೆ. ಜನಕನ ಮಗಳು ಜಾನಕಿ, ದಶರಥನ ಮಗ ದಾಶರಥಿ, ರಘು ವಂಶದಲ್ಲಿ ಬಂದವನು ರಾಘವ. ಈ ರಾಘವ ಯಾರು? ದಶರಥನು ರಾಘವನೇನೆ. ಈ ರಾಮನ ಜೊತೆಗಿದ್ದ 4 ಜನ ಇದ್ರಲ್ಲ, ಲಕ್ಷ್ಮಣ, ಅವ್ರೆಲ್ರೂ ಕೂಡ ರಾಘವರೇನೆ. ಹಾಗೆ ಕುರು ವಂಶದಲ್ಲಿ ಬಂದವರು ಈ ಪಾಂಡವರು ಕುರುಗಳಲ್ವೇ, ಅವರು ಕೌರವರೇನೆ. ಆದ್ರೆ ಇಲ್ಲಿ ನಾವು ಸಂಬೋಧನೆಯಲ್ಲಿ ಬರ್ಬೇಕಾದ್ರೆ ಕೌರವ ಅಂತಂದ್ರೆ ಏನು? ಕುರು ವಂಶದಲ್ಲಿ ಬಂದವನು. ಈಗ ಶಂತನು ಅವ್ರಗಳಿಗೆ ಹಿಂದೆ ಹಿನ್ನೆಲೆ ಹೋದ್ರೆ ಕುರು ಅಂತ ಒಬ್ಬ ಇದ್ದ, ಅವನಿಂದ ಮುಂದಕ್ಕೆ ಅದು ವಂಶ ಬೆಳೆದಿದ್ದು, ಅದರಿಂದ ಕೌರವ ಅಂತ ಹೇಳಿದ್ದು. ಇವ್ರು ಯಾಕೆ ಅಂದ್ರೆ ಪಾಂಡುವಿನ ಪುತ್ರರು, ಅದಕ್ಕಾಗಿ ಪಾಂಡವರು. ಹೀಗೆ ಒಂದೊಂದು ಪದಗಳಿಗೂ ಇರುವಂತದ್ದು. ಸೊ ಹಾಗೆ ಈಗ ತಾನು ಮೊದ್ಲು ಹೇಳಿದ್ನಲ್ಲ, ಈಗ ಅನ್ವಷ್ಟಕ ಇವುಗಳು ಬರ್ಬೇಕಾದ್ರೆ ಪೂರ್ವೇದ್ಯುಹು, ಪರೇಹನಿ. ಪರೇಹನಿ ಅಂದ್ರೇನು? ಪೂರ್ವ ಅಂತಂದ್ರೆ ಹಿಂದಿಂದು, ಪರ ಅಂತಂದ್ರೆ ಆಮೇಲಿಂದು. ಪುರಾತನ, ಅದ್ಯತನ. ಹಾಗೆ ಪರೇಹನಿ, ಹನಿ ಅಂತಂದ್ರೆ ದಿನ ಅಂತ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸಂಬೋಧನೆ ಮಾಡ್ಬೇಕಾದ್ರೆ ಪರೇಹನಿ ಮಾರನೇ ದಿವಸ ಅಂತ ಅಷ್ಟೇ. ಪರೇಹನಿ ತರ್ಪಣ. ಆ ಪರೇಹನಿ ನಾಳೆ ದಿವಸದ ತರ್ಪಣವನ್ನ ನೀನು ಇವತ್ತೇ ಮಾಡ್ಬಿಡ್ತೀನಿ. ಈ ಆಚರಣೆನಲ್ಲಿ ತರ್ತಾರಲ್ಲ, ಅವ್ರಿಗೆ ಏನಾದ್ರು ಸ್ವಲ್ಪ ಅದ್ರ ಅರ್ಥ ಗೊತ್ತಿದ್ಯೋ? ಈಗ ನಾಳೆ ದಿವಸ ನಾನು ಬಹಳ ಬ್ಯುಸಿಯಾಗಿದ್ದೀನಿ, ಅದಕ್ಕಾಗಿ ನಾಳೆ ದಿವಸದ ಊಟ, ಬೆಳಗ್ಗೆದು ತಿಂಡಿ, ಮಧ್ಯಾಹ್ನ, ಸಾಯಂಕಾಲ ಎಲ್ಲದನ್ನು ಇವತ್ತೇ ತಿಂದ್ಬಿಡ್ತೀನಿ ಅಂದ್ರೆ ಆಗುತ್ತೋ? ನಾಳೆ ದಿವಸದ ತರ್ಪಣ ಇವತ್ತು ಹೆಂಗ್ ಬಿಡ್ತೀರಿ? ಯಾವ ಸ್ತುತಿ ಇದ್ರಲ್ಲಿ ಸ್ಮೃತಿನಲ್ಲಿ ಕೊಟ್ಟಿದೆ ಇದು? ಸ್ಮೃತಿನಲ್ಲಿ ಇದ್ರೆ ಒಪ್ಕೊಳ್ಳೋಣ ಮಾತನ್ನ. ನಾಳೆಗ್ ನಾನೇ ಆಫೀಸಿಗೆ ಹೋಗೋಣ, ಆರ್ದಿಲ್ಲೇ ತರ್ಪಣ ಹೊಡೋದಕ್ಕೆ. ತರ್ಪಣ ಹೊಡೋಕೆ 11:30 ಕೂತ್ಕೊಂಡ್ ಮಾಡ್ಬೇಕು ಅಂತಿದ್ಯಾ? ಪರೇಹನಿ ತರ್ಪಣ ಬೆಳಗ್ಗೆ ಸೂರ್ಯೋದಯ ಆಗಿದ ತಕ್ಷಣ ಬಿಟ್ಬಿಡ್ಬೋದು. 6:30 ತರ್ಪಣ ಬಿಡಿ, ಹೋಗಿ ಮಾರನೇ ದಿವಸ. ಅದ್ಯಾಕ ಪರೇಹನಿ ತರ್ಪಣ ಹಿಂದಿನ ದಿವಸ ಮಾಡ್ಬೇಕು? ಅದ್ರ ಹೆಸರೇನು ಪರೇಹನಿ ಅಂತಂದ್ರೆ? ಹೀಗೆ ಪದಗಳಿಗೆ ಅರ್ಥ, ಅದನ್ನ ಸರಿಯಾಗಿ ನೋಡಿ ಆ ದಿವಸ ಆಚರಣೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದರ ಪರಾಕಾಷ್ಠೆ ಈಗ ಹೊರದೇಶಗಳಲ್ಲೆಲ್ಲ ಹೇಗೆ ಅಂದ್ರೆ ನನಗೆ ಆಶ್ಚರ್ಯ. ಹೋದಾಗ ಮುಂದಿನ ವಾರ ಗೋಕುಲಾಷ್ಟಮಿ ಅವರು ಆಚರಣೆ ಮಾಡೋದಿದೆ, ಮೊದಲನೇ ಅಷ್ಟಮಿನೋ 2ನೇ ಅಷ್ಟಮಿನೋ, ಆವಾಗ್ಲಿಗೆ ಯಾವ್ದೋ ಒಂದು ಟ್ರಿಪ್ ಹಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಏನು ಅಂದ್ರೆ ನಾವು ಇವತ್ತೇ ಸೆಲೆಬ್ರೇಟ್ ಮಾಡ್ಬಿಡ್ತೀವಿ. ಒಂದ್ ವಾರ ಮೊದ್ಲೇನೆ ಗೋಕುಲಾಷ್ಟಮಿ ಮಾಡೋದಾದ್ರೆ ಯಾವತ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಲ್ಲಿಂದ ಬಂದ್ಮೇಲೆ ಇನ್ಯಾವತ್ತು ಮಾಡ್ತೀನಿ. ಬರ್ತ್ಡೇ ಸೆಲೆಬ್ರೇಷನ್ಸ್ ಇವಾಗ ಏನಿದೆಯೋ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋಣ. ಯಾವತ್ತು? ಭಾನುವಾರ ದಿವಸ ರಜಾ ಇದೆ, ಅವತ್ತಿನ ದಿವಸ ಅದ್ ಮೀನಿಂಗ್ಲೆಸ್, ಅದು ಅರ್ಥಹೀನ. ಅದು ನೀವು ತಿನ್ನಿ ಅವ್ರನ್ನ ಕರೆಸಿ ಮಾಡಿ ಎಲ್ಲ, ಆದ್ರೆ ಬರ್ತ್ಡೇ ಅಂತಂದ್ರೆ ಜನ್ಮೋತ್ಸವವನ್ನ ಆಚರಣೆ ಮಾಡ್ಬೇಕಾದ್ರೆ ಆ ನಕ್ಷತ್ರ ಇದ್ದಿದ್ದ ದಿವಸ ಆಚರಣೆ ಆಗ್ಬೇಕು. ಯಾವತ್ತು ಮಾಡಿದ್ರೆ ಆಗುತ್ತೋ? ಈಗ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿದ್ದೀರಿ, ಎಲ್ರನ್ನು ಕರಿಬೇಕು, ಅವ್ರಿಗೆಲ್ಲ ಬೇರೆ ದಿವಸ ಸಮಯ ಇಲ್ಲ. ಪಟ್ಟಾಭಿಷೇಕ ಬೇಕಾದ್ರೆ ಅವತ್ತಿನ ಸರ್ಗ ಓದ್ಬಿಟ್ಟು ಭಾನುವಾರ ದಿವಸ ಇನ್ನೊಂದ್ಸಲಿ ಪಟ್ಟಾಭಿಷೇಕದ ಸರ್ಗದನ್ನ ಹೋಮ ಮಾಡೋದ್ರೆ ಮಾಡಿ ಪಟ್ಟಾಭಿಷೇಕಕ್ಕಾಗುತ್ತೆ. ಆದ್ರೆ ಜನ್ಮೋತ್ಸವಕ್ಕಾಗುತ್ತೋ? ಇಲ್ಲ ಮ್ಯಾರೇಜ್ ಆನಿವರ್ಸರೀಸ್ ನ ಎಕ್ಸ್ಟೆಂಡ್ ಮಾಡ್ತಿರೋ? ಹೂ ಗೇವ್ ಯು ದ ಪರ್ಮಿಷನ್ ಟು ಪ್ರೀಪೋನ್ ಆರ್ ಪೋಸ್ಟ್ಪೋನ್ ದ ಈವೆಂಟ್ಸ್? ಅದು ಯಾವ್ದು ನಡಿಬೇಕೋ ಅದು ಅವತ್ತೇ ಆಗ್ಬೇಕು. ಹಾಗೆ ಪರೇಹನಿ ತರ್ಪಣನ ಮೊದಲನೇ ದಿವಸ ಹೆಂಗ್ ಮಾಡ್ತೀರಿ? ಇವೆಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕಾದ್ದು. ಯಾತಕ್ಕೆ ಏನೇನ್ ಹೇಳಿದ್ದಾರೆ ಅಂತ, ಯಾವ್ದು ಯಾವಾಗ ನಡಿಬೇಕೋ ಆ ಸಂದರ್ಭದಲ್ಲಿ ಆ ದಿವಸಗಳಲ್ಲಿ ಆ ಇದರಲ್ಲಿ ನಡೆಸಿದ್ರೆ ಚೆನ್ನಾಗಿರುತ್ತೆ. ಮುಹೂರ್ತ ಅಂತ ಜ್ಯೋತಿಷ್ಯ ಕೇಳಿದ್ದೀರಿ. ಮುಹೂರ್ತ ಇಟ್ಟಿರೋದು ಬೆಳಗ್ಗೆ 8 ಗಂಟೆಗೆ, ಇವನು 9:30 ಅದ್ನು ಅಯ್ಯೋ ಲೇಟ್ ಆಗಿ ಪೂಚಿಪ್ಪ ಅಪ್ಪ ಉಕ್ಕೊಂಡು ಬ್ರಹ್ಮೋಪದೇಶಕ್ಕೆ ಮುಹೂರ್ತ ಇದ್ದಿದ್ದು 8 ಗಂಟೆಗೆ, ಇವನು ಉಪದೇಶ ಮಾಡ್ತಾ ಇದ್ದಾನೆ 9:30. ಅದಕ್ಕೇನು ಅರ್ಥ ಇದೆಯಾ? ಅದು ಯಾವ್ದೋ ಟೈಮ್ ನಲ್ಲಿ ಮಾಡೋದಾದ್ರೆ ಯಾಕೆ ಜ್ಯೋತಿಷ್ಯ ಕೇಳ್ತೀರಿ? ಶಾಸ್ತ್ರದ ಬಗ್ಗೆ ಎಷ್ಟು ಅಸಡ್ಡೆ ಅಂದ್ರೆ, ಅಮೆರಿಕದಿಂದ ಬರ್ತಾ ಇದ್ದಾನೆ, ಅವನಿಗೆ ಇರೋದು 5 ದಿವಸ ಟೈಮ್. ಅದ್ರಲ್ಲಿ ಇವನು ಕನ್ಯಾಕುಮಾರಿಗೆ ಹೋಗ್ಬೇಕು, ಇನ್ನೆಲ್ಲಿಗೋ ಹೋಗ್ಬೇಕು, ಮಧ್ಯದಲ್ಲಿ ಒಂದ್ ದಿವಸ ಟೈಮ್ ಇದೆ, ಮಂಗಳವಾರ. ಮಾಮ ಅವತ್ತಿನ ದಿವಸ ನಡ್ಸ್ಬಿಡಿ, ಏನೇನ್ ಶಾಂತಿ ಇದೆಯೋ ಎಲ್ಲ ಮಾಡ್ಬೇಡ. ಅದ್ ಯಾಕೆ ಮಾಡ್ಬೇಕು? ನಿಮ್ ಮನಸ್ಸಿಗೆ ಬಂದು ಮಾಡೋದಾದ್ರೆ ವೈ ಡು ಯು ಗೋ ಅಪ್ರೋಚ್ ಫಾರ್ ಜ್ಯೋತಿಷ್ಯಕ್ಕಾಗ್ಲಿ ಅಥವಾ ಮುಹೂರ್ತ ಆಗ್ಲಿ ಎಲ್ಲ ಯಾಕೆ ಬೇಕು? ಈಗ ಒಂದು ಪ್ರಯಾರಿಟಿ, ನಿಮ್ಗೆ ಜನಗಳೆಲ್ಲ ಬಂದು ಊಟ ಮಾಡ್ಬೇಕು, ಚೆನ್ನಾಗಿದೆ, ಗುಡ್ ಐಡಿಯಾ. ಆದ್ರೆ ಜನ ಊಟ ಮಾಡೋದೇ ಪ್ರಧಾನವಾದ್ರೆ ದಿಸ್ ಯು ನೀಡ್ ನಾಟ್ ಡೂ ಇಟ್. ಅವ್ರಿಗೆ ಲೇಟ್ ಆಗ್ಬಿಡುತ್ತೆ, ಅದಕ್ಕಾಗಿ ಬೇಗ ಮುಗಿಸ್ಬಿಡಿ.
ಆಚರಣೆಗಳಲ್ಲಿ. ಆಮೇಲೆ ಏನು ಅಂದ್ರೆ ಎಲ್ರು ಕಳ್ಕೊಳ್ಳೋದು, ನಾವೆಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ನಡ್ಸ್ಬಿಟ್ವಿ. ಅಲ್ಲಿ ನಾನು ಟೈಮ್ ಇದ್ದಿದ್ದೆ 5 ದಿವಸ, ಅದರಲ್ಲಿ ಇದೆಲ್ಲ ಸುತ್ಕೊಂಡು ಮಾಡ್ಕೊಂಡು ಬಂದೆ. ಅದಕ್ಕಾಗಿ ಆವತ್ತಿನ ದಿವಸ ಎಲ್ಲ ಮಾಡಿ ಏನೋ ಶಾಂತಿ ಮತ್ತೊಂದು ಏನೋ ಮಾಡಿದ್ರು, ಮಾಡಿ ಮುಗಿಸ್ಬಿಟ್ರು ಅಂತ. ನಡೆಸಿದಂತೂ ಇರ್ಬೇಕು, ನಮ್ ಸೌಕರ್ಯಕ್ಕೆ ಹೆಂಗ್ ಬೇಕೋ ಹಂಗಂಗ್ ತಿರುಗಿಸ್ಕೊಳ್ಳೋದು. ಇವೆಲ್ಲ ಆಚರಣೆ ಆಗಿತ್ತು. ಸಾರಾಂಶ ಇಷ್ಟು, ಯಾವುದೇ ಒಂದು ಕಾರ್ಯಕ್ರಮನ ಏನು ಸ್ಪೆಸಿಫಿಕೇಶನ್ ಇದೆಯೋ ಶ್ರುತಿಗಳಲ್ಲಿ ಆ ರೀತಿ ಆಚರಿಸಿದ್ರೆ ಮಾತ್ರ ಫಲ ಬರುತ್ತೆ. ಇಲ್ದಿದ್ರೆ ಶಾಸ್ತ್ರ ವಿಧಿ ಮುತ್ಸೃಜ್ಯ, ತುಂಬಾ ಶ್ರದ್ಧೆಯಿಂದಾನೆ ನಡೆಸ್ತಾನೆ. ಏನದು ಕುತ್ರ ಅಂತಂದ್ರೆ ಕೃಷ್ಣ ಹೇಳೋದು ಆಸುರಂ ಅಂದ. ಹೀಗೆ ಸೊ ಅದರಿಂದ ವೇದೋಕ್ತವಾದದ್ದು, ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದಂತಹ ಕಾಲಗಳು, ದೇಶ, ಆಮೇಲೆ ಅದರಲ್ಲಿ ಏನಿದೆಯೋ ಪ್ರೊಸೀಜರ್ ಆ ರೀತಿ ನಡೆಸ್ಬೇಕೆ ಹೊರತು ಮನಸ್ಸಿಗೆ ಬಂದಂಗೆ ಏನೇನೋ ಮಾಡಬಾರ್ದು. ಸರಿಯಾಗಿ ನಡೆಸಿದ್ದೆ ಆದ್ರೆ ಇಲ್ಲಿ ಬರುವಂತೆ ಅವನು ತೃಪ್ತ ತಯೇನಂ ತೃಪ್ತ ಸಯೇನಂ ತೃಪ್ತ ಪ್ರಾಣಾಪಾನಾಭ್ಯಾಂ ವಾಚೋ ದಕ್ಷ ಕ್ರತುಭ್ಯಾಂ ಚಕ್ಷುರ್ಭ್ಯಾಗ ಶ್ರೋತ್ರಾಭ್ಯ ಆತ್ಮನೋ ಅಂಗೇಭ್ಯ, ಆತ್ಮನಿಗೆ ಇವೆಲ್ಲ ಅಂಗಗಳು, ಆರ್ಗ್ಯಾನಿಸಮ್, ಒಂದೊಂದೇ ಆರ್ಗನ್ಸು, ಎಲ್ಲದರ ಪಟುತ್ವ ಎಲ್ಲವನ್ನು ಚೆನ್ನಾಗಿ ಇಟ್ಟು ಆಯುಷೋ ಅಂತರೇತಿ ತಾಜ ಪ್ರಧನ್ಮತಿ. ಯಾವ ದೇವತೆಗಳು ಹೇಳ್ತೋ ಇಲ್ಲಿ ಅಗ್ನಿ, ಇಂದ್ರ, ವಿಶ್ವೇದೇವರು, ಸೋಮ, ಪ್ರಜಾಪತಿ, ಕಡೆಗೆ ವಿಷ್ಣು, ಯಾರ್ಯಾರಿಗೆ ಯಾವ ಪ್ರಯಾರಿಟೀಸ್ ನಲ್ಲಿ ಇದೆಯೋ ಆ ರೀತಿನಲ್ಲೇನೆ ಕೊಟ್ಟು ಮಾಡಿದ್ರೆ ಎಲ್ಲವೂ ಪಡೀತಾರೆ ಅಂತ. ವಾಚೋ ರೂಪೇಭ್ಯೋ ವರ್ಚೋದ ಆಮಯಾವಿ ಪಂಚಚತ್ವಾರಿಗಂ ಷಚ್ಚ ವಾಚೇ ರೂಪೇಭ್ಯೋ ವರ್ಚೋದ ಆಮಯಾವಿ ಪಂಚಚತ್ವಾರಿಗಂ ಷಚ್ಚ. ವಾಚೇ ರೂಪೇಭ್ಯೋ ವರ್ಚೋದ ಆಮಯಾವಿ ಪಂಚಚತ್ವಾರಿಗಂ ಷಚ್ಚ. ಸ್ವಸ್ತಿರ್ವಿಘ್ನ ಸ್ವಸ್ತಿ ಪರ್ಶುರ್ವೇದಿ ಪರಶುರ್ ನ ಸ್ವಸ್ತಿ. ಯಜ್ಞಿಯಾ ಯಜ್ಞಕೃತಸ್ಥ ತೇ ಮಾಸ್ಮಿನ್ ಯಜ್ಞ ಉಪಹ್ವಯಧ್ವ ಉಪಮಾದ್ಯವ ಪೃಥಿವೀ ವಯೇತಾಮುಪ ಆಸ್ತಾವ ಕಲಶ ಸೋಮೋ ಅಗ್ನಿರುಪದೇವ ಉಪಯಜ್ಞ ಉಪಮಾಹೋತ್ರ ಉಪಹವೇ ಕ್ವಯಂ ತಾಂ ನಮೋಗ್ನಯೇ ಮಖಗ್ನೇ ಮಖಸ್ಯ ಮಾ ಯಶೋರ್ಯಾದಿತ್ಯಾಹ ವನೀಯ ಹವನೀಯಮುಪತಿಷ್ಠತೆ ಹವನೀಯಂ ಉಪತಿಷ್ಠತೆ. ಏನ್ ಹೇಳ್ಬೇಕು ಅಂತಂದ್ರೆ ಈಗ ಮಧುಸೂದನ ಬಾರೋ ಆಗ್ಬಿಡ್ಸ್ಬಾರ್ದು. ಹವನೀಯ ಉಪತಿಷ್ಠತೆ, ಹವನೀಯಂ ಉಪತಿಷ್ಠತೆ. ಸೊ ಅದು ಕಂಟಿನ್ಯೂಟಿ. ಯಶೋರ್ಯಾದಿತ್ಯ ಹವನೀಯಮುಪತಿಷ್ಠತೆ ಯಜ್ಞೋ ವೈ ಮಖೋ ಯಜ್ಞಂ ವಾವ ಸತದಹಂತಸ್ಮ ಏವ ನಮಸ್ಕೃತ್ಯ ಗಮನಿಸಬೇಕಾದದ್ದು ಸ್ವರಗಳು ಬಹಳ ಸ್ಪಷ್ಟವಾಗಿ. ಉದಾತ್ತಕ್ಕೆ ಹೋಗಿ ಅಲ್ಲಿಂದ ಅನುದಾತ್ತ. ನಮಸ್ಕೃತ್ಯ ಸದ ಪ್ರಸರ್ಪತ್ಯಾತ್ಮನೋ, ಅನುದಾತ್ತ ಅದಕ್ಕೆ ಬರ್ಬೇಕು. ಸರ್ಪತ್ಯಾತ್ಮನೋ ನ ಆರ್ತ್ಯೈ ನಮೋ ರುದ್ರಾಯ ಮಖಗ್ನೇ. ಎರಡು ಮಹಾಪ್ರಾಣಗಳು. ಮಖಗ್ನೇ ನಮಸ್ಕೃತ್ಯ ಮಾ ಪಾಹೀತ್ಯಾಗ್ನೇದ್ರಂ ತಸ್ಮಾ ಏವ ನಮಸ್ಕೃತ್ಯ ಸದಾ ಪ್ರಸರ್ಪತ್ಯಾತ್ಮನೋ ನ ಆರ್ತ್ಯೈ ನಮ ಇಂದ್ರಾಯ ಮಖಗ್ನ ಇಂದ್ರಿಯಂ ಮೇ ವೀರ್ಯಂ ಇಂದ್ರಿಯಂ ಮೇ ವೀರ್ಯಂ ನಿರ್ವಧೀರಿತಿ
होत्रीयामाशिषमेवैता माशास्त इन्द्रियस्य वीर्यस्य निर्घाताय या वै देवता सदस्यार्ति मार्पयन्ति यस्ता विद्वान् प्रसर्पति न सदस्यार्तिमार्चति नमोऽग्नये मखग्न इत्याहैता वै देवता सदस्यार्तिमार्पयन्ति मार्पयन्ति ताय एवं विद्वान् प्रसर्पति न सदस्यार्तिमार्चति दृढेस्थ शिथिरे दृढेस्थः शिथिरे दृढेस्थ शिथिरे ಒತ್ತಬೇಕು ಶಿಥಿರೆ ದೃಢೇಸ್ಥ ಶಿಥಿರೆ ಸಮೀಚಿ ಮಾಗಂ ಹಸಸ್ಪಾತಗಂ ಸೂರ್ಯೋಮ ದೇವೋ ದಿವ್ಯಾದಗಂ ಹಸಸ್ಪಾತು ವಾಯುರಂತರಿಕ್ಷಾದಗ್ನಿಃ ಪೃಥಿವ್ಯಾ ಅಗ್ನಿಃ ಪೃಥಿವ್ಯಾ ಯಮ ಪಿತೃಭ್ಯಃ ಸರಸ್ವತಿ मनुष्येभ्यो देवी द्वारौ मम सन्ताप्तं नमः सदसे पद बिडिसोद्रे ಜೊತೆನಲ್ಲಿ ಹೋದಾಗ ಅದರ ಅರ್ಥ ಬಂತು ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವಿ ನಮ ಪೃಥಿವ್ಯೈ ಅಲ್ಲಿದೆ. ಪೃಥಿವ್ಯಾ ಯಾಕಾಯ್ತು ಅಂದ್ರೆ ಮುಂದ್ಗಡೆ ಆಕಾರ ಇದೆ. ಸ್ವರಗಳು ಬಂದಾಗ ಐತ್ವ ಏಕಾರಗಳೆಲ್ಲ ಆಕಾರ ಆಗತ್ತೆ. ನಮ ಪೃಥಿವ್ಯಾ ಅಹೇ ದೈದಿಶವ್ಯೋ ದತಸ್ತಿಷ್ಠಾನ್ಯಸ್ಯ ಸದನೆ ಸೀಧ ಯೋ ಓಸ್ಮಾತ್ ಪಾಕತರವುನ್ನಿವತ ಉದುದ್ವತಶ್ಚ ಗೇಶಂ ಪಾತಂ ದ್ಯಾವಾ ಪೃಥಿವೀ ಅಧ್ಯಾನ್ನಃ ಸದೋ ವೈ ಪ್ರಸರ್ಪಂತಂ ಪಿತರೋ ನ ಪ್ರಸರ್ಪಂತಿ ತಯೇನಮೀಶ್ವರ ಹಿಗಂಸಿತೋ ಸದ ಪ್ರಸೃಭ್ಯ ದಕ್ಷಿಣಾರ್ಧಂ ಪರೇ ಕ್ಷೇತಾಗಂತ ಪಿತರ ಪಿತೃಮಾನಹಂ ಯುಷ್ಮಾಭಿರ್ಭೂಯಾಸಗಂ ಸುಪ್ರಜಸೋ ಮಯಾ ಯೂಯಂ ಭೂಯಾಸ್ತೇತಿ ತೇಭ್ಯ ಏವ ನಮಸ್ಕೃತ್ಯ ಸದಾ ಪ್ರಸರ್ಪತ್ಯಾತ್ಮನೋ ನ ಆರ್ತ್ಯೈ. ಪೃಥಿವೀ ಕಲಶಸ್ಥೋ ಅಗ್ನಿರುಪದೇವ ಉಪಯಜ್ಞ ಉಪಮಾನ ಉಪಹವೇ ಪರ್ಯಂತಾಂ ಮಕಸ್ಯ ಮಾ ಯಶೋ ಮುಪದಿಷ್ಠತೆ ಯಜ್ಞೋ ವೈ ಯಜ್ಞಂ ಭಾವಸತಸ್ಮಾತ್ಸಂಸ್ಕೃತ್ಯ ನಮೋ ಕಾಯ ಮಖಗ್ನೇ ನಮಸ್ಕೃತ್ಯ ಮಹಾಪಾಪೀತ್ಯಾನೇದ್ರಂ ತಸ್ಮಾದೇವ ನಮಸ್ಕೃತ್ಯ ಸದಾ ಪ್ರಸರ್ಪತ್ಯಾತ್ಮನೋ ನಮಃ ಮಖಗ್ನೇಂದ್ರಿಯಂ ಮೇ ವೀರ್ಯಂ ಮಾ ನಿರ್ವಧೀರಿತಿ ಇಂದ್ರಿಯಸ್ಯ ವೀರ್ಯಸ್ಯ ನಿರ್ಧಾರಾಯ
या वै देवता सदस्यान्ति मार्पयन्ति यस्ता विद्वान् प्रसप्पति न सदस्याभिमार्चति नमोदये अकघ्न इत्याहैताय देवता सदस्याभिमार्पयन्ति ताय देवं विद्वान् प्रसप्पति न सदस्याभिमार्चति मागं हसस्पादगं सूर्यो देवो दिव्यादगं हसस्पादो नमः सदसे नमः सदसत्पतये नमः सखीनां पुरोगाणां चक्षुषे नमो दिवे नमः पृथिव्या अहे दैवीशव्यो ಪರವಿಲ್ಲ ಇನ್ನೊಂದು ವರ್ಷ ಅಹೇ ಅಹೇ ದೈದಿಶವ್ಯೋ ಏನೋ ಬರ್ಲಿಲ್ಲ ಇನ್ನೊಂದ್ಸಲಿ ಅಹೇ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ ಅಹೇ ದೈದಿಶವ್ಯೋ ದತಸ್ತಿಷ್ಠಾನ್ಯಸ್ಯ ದೈದಿಶವ್ಯೋ ದತಸ್ತಿಷ್ಠಾನ್ಯಸ್ಯ ತತಸ್ಥಿಷ್ಠಾನ್ಯಸ್ಯ ಇಲ್ಲ ಬರವಿಲ್ಲ ದತಸ್ಥಿಷ್ಠಾನ್ಯಸ್ಯ ದತಸ್ಥಿಷ್ಠಾನ್ಯಸ್ಯ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಅಹೇ ಹೇಳಿದ ಹೇಳಿಂದ சொல்லுங்க अहे दैवीशव्यो दतिष्ठान्यस्य सदने ಯೋಸ್ಮತ್ ಕರೆಕ್ಷನ್ ಆಯ್ತಲ್ಲ ಅಸ್ಮಾತ್ ದೀರ್ಘ ಇಲ್ಲ ಆ ಸಮಾದ ಆ ದೀರ್ಘ ಇದು ತೆಗೆದ್ಬಿಡಿ ಯೋ ಅಸ್ಮತ್ प्रसल्पन्तं वितरो नु प्रसल्पन्ति तदेनमीश्वरा विगंसितो सदत् प्रसृज्यदक्षिणार्थं परेशिताकण्ठविदर्पिदमानहं युष्माभिर्भूयासगं सुप्रजसो मया योग्यं भूयास्तेति तेभ्य नमस्कृत्य सदः प्रसल्पत्यात्मनो नमस्ते मखोव अंतरिक्षात् प्रसर्पन्तं त्रयस्त्रिगं शच्च இல்லையா சொல்லுங்க यज्ञया यज्ञकृतस्मिन् यज्ञ उपहय पमुपमाद्यवृत्तिः पयेता
सोमो अग्निरुपदेव उपयज्ञ उपमाहोत्र उपहवे वयन्तां नमो यदि मखस्ये यमुपतिष्ठते यज्ञो वै नमस्कृत्य प्रसर्पत्य मनो नमो रुद्राय नमस्कृत्य तस्मादेव नमस्कृत्य प्रसर्पत्यात्मनो इन्द्राय मखग्र इन्द्रियं मे वेदं वादिर्वधीरिति यस्ताभिद्वान् प्रसर्पति सदस्याक्षति नमो हैतावै देवता सरस्यार्तिमार्पयन्ति तामेवं विद्वान् प्रसर्पति सदस्यार्तिमार्चति दृढेर्यशिषिषेमीति मागं हसस्पादगणम् सूर्यो देवो दिव्यागं हसस्पादु वायुरन्तरिक्षाग्निपृथिव्यां विद्रव्यः सरस्वती मनुष्येभ्यो देवी पारौ मामासन्तातं नमः सदसे नमः सदसस्पदये नमः सखीनां पुरोगाणां चक्षुषे नमो दिशे नमः पृथिव्या अहे पृथिवी अद्यान्नस्सतो वै प्रसर्पन्तं विददोनु प्रसर्पन्ति तयेश्वरा सदा प्रसर्प्य दक्षिणातं परेशेनां युष्माहे भूयासगं सुप्रजसो मया यूयं भूयास्ति देव नमस्कृत्य सदा प्रसर्पयामि मखो वा अन्तरिक्षात् प्रसर्पन्तं त्रयस्त्रिगं शच्च अन्तरिक्षात् प्रसर्पन्तं त्रयस्त्रिगं शच्च मखो वा अन्तरिक्षात् प्रसर्पन्तं त्रयस्त्रिगं शच्च भक्षे हिमाविश भक्षे हिमाविश रक्षे हिमाविश ಹೇಳ್ತಾ ಇದ್ನಲ್ಲ ಅದ್ರದಕ್ಕೆ ಯಾರೋ ಒಬ್ರು ಬಂದಿದ್ರು ಈಗ ಕೆಲವು ತಿಂಗಳಿಂದ ಇದ್ರಲ್ಲಿ ಬಾಂಬೆಯಿಂದ ಪೊಣ್ಣೆ ಇದಾಯ್ಕಿರದೆ ಹಿಂಗ್ ತೆತ್ಕೆ ಒಂದೆಲ್ಲ ಚೆಲ್ಯುಟಿನ ನಕ ಕಲ್ಯಾಣ ಹಿಂಗೇನ ಈ ರವಿಶಂಕರ್ ಆಶ್ರಮ ಇದೆಯಲ್ಲ ಅದರಿಂದ ಆಚೆಗೆ ಯಾವ್ದೋ ರೆಸಾರ್ಟ್ ಅಲ್ಲಿ ಒಂದು ದಿವ್ಸಕ್ಕೆ 20 ಲಕ್ಷನೋ ಏನೋ ದುಡ್ಡು. ಆಮೇಲೆ ಆ ಸಾಯಂಕಾಲ 3 ಗಂಟೆಗೆ ಕ್ಲಿಯರ್ ಮಾಡ್ಬೇಕು. 1 ಗಂಟೆ ಹೆಚ್ಚಾದ್ರೆ 2 ಲಕ್ಷ ಎಕ್ಸ್ಟ್ರಾ ಕೊಡ್ಬೇಕು.
ದೇ ವರ್ ರೆಡಿ ಫಾರ್ ದಟ್ ಆಲ್ಸೋ. ಅಷ್ಟ್ರೊಳಗೆ ಮುಗಿದಿದ್ರೆ ಇದಕ್ಕೆ ಅಂತಂದ್ಬಿಟ್ಟು ಅಂತ ಎಲ್ಲೋ ಹೋಗಿ ಯಾವ್ದೋ ರಿಸಾರ್ಟ್ ಅಲ್ಲಿ ನೀವ್ ಇನ್ವಿಟೇಷನ್ ಮಾಡ್ಸೋ, ಒಂದ್ ಇನ್ವಿಟೇಷನ್ಗೆ 500 ರೂಪಾಯಿ ಆಗ್ಬೋದು. ಅದ್ರ 4 ಶೀಟ್ಗಳು, ಈ ರಿಸೆಪ್ಷನ್ ಬೇರೆ, ಇದ್ರದ್ ಬೇರೆ, ಮುಹೂರ್ತದ ಬೇರೆ, ಇನ್ನೊಂದು ಬೇರೆ ಅಂತ ಹೇಳಿ ಅದಕ್ಕೇನೇನೋ ಅಲಂಕಾರಗಳು ತಗೊಂಡಾಗ ಎಲ್ರು ಇಟ್ಕೊಂಡ್ತಾರ. ಅಯ್ಯೋ 500 ರೂಪಾಯಿ ಕೊಟ್ಟು ಮಾಡಿದ್ದು ಅಂತ ತೆಗೆದು ಬಿಸಾಕ್ತಾರೆ ಎಲ್ರು ಇನ್ವಿಟೇಷನ್. ಇದಾಯ್ತು. ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರೆ ಮದುವೆಗೆ? ಯಾವ್ದೋ ರಿಸಾರ್ಟ್ ನಲ್ಲಿ ಮಾಡಿದಾಗ ಅವ್ರು ರಿಸಾರ್ಟ್ ನಲ್ಲಿ ತಗೊಂಡಿರೋ ಟೈಮ್ ಇದು. ಅದಕ್ಕಾಗಿ ಏನ್ ಮಾಡ್ಬೇಕು, ಹಿಂದಿನ ದಿವ್ಸನೇ ಎಲ್ಲ ಮುಗಿಸ್ಬಿಡ್ಬೇಕು. ಸಾಯಂಕಾಲ ರಿಸೆಪ್ಷನ್, ಆಮೇಲೆ ಏನ್ ಅಧ್ವಾನ ಗೊತ್ತಾ ಪ್ರತಿಯೊಂದು. ಸ್ಮೃತಿನಲ್ಲಿ ಎಷ್ಟಕ್ಕೆ ಅಡ್ಜಸ್ಟ್ ಮಾಡಬಹುದು ಈ ರೀತಿ ಮಾಡ್ಬೋದು ಅಂತ ಹೇಳಿ ಬರ್ಲಿಲ್ಲ ಅವರು ನನಗೆ. ನಾನ್ ಭಗವಂತನ ಧನ್ಯವಾದ ಹೇಳಿದೆ. ಇಂಥ ಕಡೆನಲ್ಲಿ ನನ್ ಸಿಗಿಸ್ಲು ಬೇಡ, ಅವ್ರು ದುಡ್ಡು ಬೇಕಾಗಿದೆ ನಮ್ಗೆ, ಭಗವಂತ ಕೊಟ್ಟಿರೋ ಸಾಕು. ಅಯ್ಯೋ ಹಂಗ್ ಪೋಯ್ ಪಡ್ಸುಟ್ಟು ಒಂದಾಕ ಎಲ್ಲ ಪಂಡ್ರ ನಿಮ್ಗೇನೆ ಒಂದು ಕೊಟ್ಬಿಡ್ತಾರೆ ಕಾರಣ ಅದ್ರಲ್ಲಿ ಹೋಗ್ ಬರೋದಕ್ಕೆ ನಿಮ್ಮ ಇದಕ್ಕೆ ಅಂತ. ಬರೀ ಕಂಫರ್ಟ್ ಸಿಕ್ತು ಅಥವಾ ದುಡ್ಡು ಜಾಸ್ತಿ ಸಿಕ್ತು ಅಂತ ಅವ್ರು ಹೇಳದಂತೆ ಶಾಸ್ತ್ರವನ್ನು ತಿರುಗಿಸ್ಕೊಂಡು ಇದು ಎಲ್ಲಿ ತನಕ ಸರಿ? ಒಬ್ಬೊಬ್ರದ್ದು ಒಂದೊಂದು ಎಂತೆಂತ ಮೆಂಟಾಲಿಟಿ ಅಂತ. ಇನ್ಯಾರೋ ಬಂದ್ರು ಉಪನಯನ ಮಾಡ್ಬೇಕು, ಮಾಮ ನಿಮ್ ಮಾಮೂಲು ಹೋಮತ್ಕೊಂಡು ಆಗೋಲ್ಲ, ನಾನು ಹೊಸದಾಗಿ ಒಂದು ಬಾಂಡ್ಲಿ ತಗೊಂಡ್ಬರ್ತೀನಿ. ಆ ಬಾಂಡ್ಲಿನಲ್ಲಿ ನೀವು ಇಟ್ ಮಾಡ್ಬೇಕು ಅಂತ ಬಾಂಡ್ಲಿನಲ್ಲಿ ಮಾಡೋಲ್ಲ. ಯಜ್ಞಕ್ಕೆ ಹೋಮ ಇರೋದು ಉತ್ತಮವಾದದ್ದು ಅಂತ ಬರೀ ಅದೊಂದು ಕಾರಣಕ್ಕೆ ಇಲ್ಲ ಮಾಮ ಆತ ಹಾಗಾದ್ರೆ ನೀವು ಮಾಡಿಸ್ಕೊಳ್ಳಿ ಬೇರೆ ಯಾರ ತಂದ್ರೆ. ನೀವು ನನಗ್ ಡಿಕ್ಟೇಟ್ ಮಾಡಕ್ ಆಗಲ್ಲ, ನನಗೆ ಸ್ಮೃತಿ ನಾನು ಹೇಳ್ದಂಗೆ ಕೇಳ್ಬೇಕು ಅಂತಲ್ಲ. ಬೇಡ ಬೇರೆ ಮಾಡಿಸ್ಕೊಳ್ಳಿ ಎಂದೆ ನಾನು. ಉಪನಯನಕ್ಕೆ ಎಲ್ಲ ಮಾಡಿ ಅವನ್ ಯಾವ್ದೋ ಬಾಂಡ್ಲಿ ತಗೊಂಡ್ಬರ್ತಾನಂತೆ, ಹೊಸದಾಗಿರ್ಬೇಕಂತೆ, ಅದರಲ್ಲಿ ಅಗ್ನಿ ಮಾಡ್ಬೇಕು ಅಂತ. ನನ್ನ ಮಗನಿಗೆ ನಾನು ಏನ್ ಮಾಡ್ದೆ ಗೊತ್ತಾ, ಮಾಮೂಲಿ ಯಾರ್ಯಾರು ಹೋಮ ಮಾಡಿದ್ರಲ್ಲಿ ಬೇಕಾದಷ್ಟು ಅದರಲ್ಲಿ ಆ ಸಾನ್ನಿಧ್ಯ ಇರುತ್ತೆ, ಸರಿಯಾದಂತಹ ಯಜ್ಞ ಹೋಮದ ಕುಂಡ ಅದ್ರಲ್ಲಿ ಮಾಡಿದ್ರೆ ಏನು ಏನೇನೋ ತಲೆಗಳು ಓಡಿಸೋದು ಈ ರೀತಿ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಏನೇ ನಡೆಸಿದ್ರು ಕೂಡ ಅದಕ್ಕೆ ಕೃಷ್ಣನ ಮಾತು ಆಸುರಂ. ಸೊ ಶಾಸ್ತ್ರಕ್ಕೆ ಪ್ರಾಧಾನ್ಯತೆ ಇರ್ಬೇಕೆ ಹೊರತು ನಮ್ಮ ವಿಂಗ್ಸ್ ಫ್ಯಾನ್ಸೀಸ್ಗಲ್ಲ. ಜನಗಳು ಬರಬೇಕು, ಆದ್ರೆ ಅವ್ರು ಊಟ ಮಾಡೋದು ಅಥವಾ ಅವ್ರ ಟೈಮ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಫ್ ನಲ್ಲಿ ನೀವು ಮಾಡ್ತಾ ಇರೋದು ಅದು ಆ ಸಂಸ್ಕಾರ. ಮದ್ವೆ ಮಾಡ್ತಿರೋ ಅಥವಾ ಉಪನಯನವೇ ಮಾಡ್ತಿರೋ ಸರಿಯಾದ ಮುಹೂರ್ತ ಇದುಗಳು ಬೇಡವೆ, ಶಾಸ್ತ್ರಕ್ಕೆ ಪ್ರಾಧಾನ್ಯತೆ ಬೇಡವೆ. ಆಯ್ತು, ಮುಂದಕ್ಕೆ ಹೋಗೋಣ. ಆರಣ್ಯಕ್ಕೆ ದ್ವಿತೀಯ ಪ್ರಶ್ನೆ 8ನೇ ಅನುವಾಕ ಅಲ್ಲ 9ನೇದು. ಭಕ್ಷೈಹಿ ಮಾವಿಷ. ಭಕ್ಷೈಹಿ ಮಾವಿಷ ಅಷ್ಟಾಯ್ತಲ್ಲ, ಅದು ಅಡಿವರೆಗೂ ಹೇಳಿದ್ದಾಯ್ತು. ಈಗ ಆರಣ್ಯಕ ತಗೋ. ಅಜಾನ್ ಹವೈ ಪೃಷ್ಣೀಗಸ್ತಪಸ್ಯ, ಅಲ್ಲಿ ಪೃಷ್ಣಿಗ ಹೇಳ್ಬಾರ್ದು, ದೀರ್ಘ ಇದೆ. ಪೃಷ್ಣೀಮ್ ಆ ಸಕಾರ ಮುಂದೆ ಇದೆ, ಅದರಿಂದ ಗ ಬಂದಿದೆ ಅಲ್ಲಿ. ಪೃಷ್ಣೀಗಸ್ತಪಸ್ಯಮಾನಾನ್ ಬ್ರಹ್ಮ ಸ್ವಯಂಭ್ಯ ಸ್ವಯಂಭೂ ಅಭ್ಯ ಸ್ವಯಂವಭ್ಯ ವರ್ಷತ್ತ ಋಷಯೋ ತಾಕ್ತಾವತ್ತು ಅಭ್ಯ ಸ್ವಯಂವಭ್ಯ ವರ್ಷತ್ತ ಋಷಯೋ ಭವಂತದೃಷೀಣಾಂ ಋಷಿತ್ವ. ಇಲ್ಲೇ ಹೇಳಿದ್ದು ಋಷಿಗೆ ಆ ಋಷಿತ್ವ ಅನ್ನೋದು ಹೇಗ್ ಬಂತು ಅಂತ. ತಪಸ್ಯಮಾನ ಬ್ರಹ್ಮತ್ ಸ್ವಯಂಭು ಅಭ್ಯಾವರ್ಷತ ತ ಋಷಯ ಅಭವನ್ ತತ್ ಋಷೀಣಾಂ ಋಷಿತ್ವಂ. ಪದ ಬಿಡಿಸೋದ್ರೆ ಋಷಯೋ ಭವಂತದೃಷೀಣಾಂ ಋಷಿತ್ವಂ ತಾಂ ದೇವತಾ ಮುಪಾತಿಷ್ಠಂತ ಯಜ್ಞಕಾಮಾಸ್ತ ಏತಂ ಬ್ರಹ್ಮ ಯಜ್ಞಮಪಶ್ಯನ್ ತಮಹರಂತೇನ ಯಜಂತ ಯದೃಚೋಧ್ಯಗೀಷತ ಅಧ್ಯಗೀಷತ ಯದೃಚೋದಿ ಅಧ್ಯಗೀಷತ ಯದೃಚೋಧ್ಯಗೀಷತ ತಾಪಯ ಆಹುತಯೋ ದೇವಾನಾಮಭವನ್ ಯದ್ಯಜೋಗಂ ಶೀಘ್ರತಾಹುತಯೋ ಯತ್ಸಾಮಾನಿ ಸೋಮಾಹುತಯೋ ಯದಥರ್ವಾಂಗಿರಸೋ ಮಧ್ವಾಹುತಯೋ ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾ
नाराशगंसीर्मेधा हुतयो देवान अभवन्ताभिः क्षुधम् पाप्मानमपाघ्नन् अपहत पाप्मा अपाघ्नन्नपहत पाप्मा अपहत पाप्मानो पाप्मनो अल्ल अपहत पाप्मानो देवा स्वर्गम् लोकमायन् ब्रह्मणः सायुज्यम् ऋषयो गच्छन् यज्ञकामास्तयेतम् ब्रह्म यदृशोद्यजीषत तापय आहुतयो देवानामभवन् यज्ञकृताहुतयो यत्सामानि सोमाहुतयो यदग्निर्वाङ्गिरसो मध्वाहुतयो यद्ब्राह्मणानीतिहासान् पुराणानि कल्पान् गाथा नारायणं सेवेदाहुतयो देवानामभवन्ताभिः क्षुधम् पाप्मानो देवा स्वर्गम् लोकमायन् ब्रह्मणः सायुज्यम् वृषयो गच्छन् कृष्णेस्तपस्यमाना ब्रह्म स्वयं ज्ञानश्यत्त ऋषयो भवन्तः कृषीणाम् ताम् देवताम् यज्ञकामास्तयेतम् ब्रह्म यज्ञमपश्यन्तमाहवन्दे यदृचोद्यगीषत प्रापय आहुतयो देवानामभवन् यज्ञयोगम् आहुतयो यत्सामानि सोमाहुतयो यदग्निर्वाङ्गिरसो मध्वाहुतयो यद्ब्राह्मणानीतिहासान् पुराणानि कल्पान् गाथा नारायणं सेवेदाहुतयो देवानामभवन्ताभिः क्षुधम् पाप्मानमपहत देवा स्वर्गम् लोकमायन् ब्रह्मणः सायुज्यम् ऋषयो गच्छन् सायुज्यम् ऋषयो गच्छन् मृषयो गच्छन् सायुज्यम् ऋषयो गच्छन् ಇಲ್ಲಿ सायुज्यम् ऋषयो गच्छन् ಸ್ವಯಂಭೂ ಅಭ್ಯನರ್ಷತ ನಿನ್ನೆ ಅದು ಕರೆಕ್ಟ್ ಮಾಡಿತ್ತಲ್ಲ ಅಭ್ಯವರ್ಷತ ಅಲ್ಲ ಅದು ಇಲ್ಲಿ ತೆಲುಗುನಲ್ಲಿ ನಕಾರ ವಕಾರ ಒಂದೇ ತರ ಕಾಣಿಸುತ್ತೆ ಅದಕ್ಕಾಗಿ ಅದನ್ನ ಗಮನಿಸಿದ್ರಿ ಅಭ್ಯನರ್ಷತೆ ಮತ್ತೆ ಇನ್ನೊಂದು ತಾಭಿಹಿ ಕ್ಷುಧಂ ಪಾಪ್ಮಾನಮಪ ಆಘ್ನನ್ ತಾಭಿಹಿ ಕ್ಷುಧ ಚಕಾರದ ಹಿಂಭಾಗ ಇದೆರಡನ್ನು ಗಮನಿಸ್ಬೇಕು ಆ ಅನುವಾಕದಲ್ಲಿ 10ನೇದು ದಶಮೋನುವಾಕ ಪಂಚಮಹಾಯಜ್ಞ ವಿಧಾನ ಬ್ರಾಹ್ಮಣಂ ಪಂಚ ಮಹಾಯಜ್ಞಗಳ ವಿಧಾನ ಹೇಗೆ ವಿಧಿ ವಿಧಾನ ವಿಧಾನ ಅಂದ್ರೆ ಏನು ವಿಧಿನಲ್ಲಿ ಹೇಗಿದೆಯೋ ಆ ರೀತಿ ನಡ್ಸೋದು ಅದು ವಿಧಾನ ಪಂಚಮಹಾಯಜ್ಞ ವಿಧಾನ ಬ್ರಾಹ್ಮಣಂ ಪಂಚವಾ ಏತೆ ಮಹಾಯಜ್ಞ ಸತತಿ ಪ್ರತಾಯಂತೆ ಯಜ್ಞಾಃ ಸತತಿ ಯಜ್ಞಾ ಸತತಿ ಒತ್ತಕ್ಷರ ಪ್ರತಾಯಂತೆ ಸತತಿ ಸಂತಿಷ್ಠಂತೆ ದೇವಯಜ್ಞ ಪಿತೃಯಜ್ಞೋ
ಭೂತ ಯಜ್ಞೋ ಮನುಷ್ಯ ಯಜ್ಞೋ ಬ್ರಹ್ಮ ಯಜ್ಞ ಇತಿ ಯದಗ್ನೌ ಜುಹೋತ್ಯಪಿ ಸಮಿಧಂ ತದ್ದೇವ ಯಜ್ಞ ಸಂತಿಷ್ಠತೆ ಯತ್ ಪಿತೃಭ್ಯಃ ಸ್ವಧಾ ಕರೋತ್ಯಪ್ಯಪಸ್ತತ್ ಕರೋತ್ಯಪಿ ಅಪಹ ತತ್ ಡಬಲ್ ಪ ಹಾ ಕರೋತ್ಯಪ್ಯಪಸ್ತತ್ಪಿತೃ ಯಜ್ಞ ಸಂತಿಷ್ಠತೆ ಯದ್ಭೂತೇಭ್ಯೋ ಬಲಿಗಂ ಹರತಿ ತದ್ಭೂತ ಯಜ್ಞ ಸಂತಿಷ್ಠತೆ ಯದ್ಬ್ರಾಹ್ಮಣೇಭ್ಯೋನ್ನಂ ದದಾತಿ. ವೇದವೇ ಹೇಳಿದೆ, ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಊಟ ಹಾಕಿದ್ರೆ ಮನುಷ್ಯ ಯಜ್ಞ. ಸ್ಮೃತಿನಲ್ಲಿ ಹೇಳ್ತಾನೆ, ಆ ಸಂದರ್ಭಕ್ಕೆ ಯಾರೇ ಬಂದ್ರು ಕೊಡಿ ಊಟನ ಆಗತ್ತೆ ಅಂತ. ಆದ್ರೆ ಐಡಿಯಲ್ ಏನು ಅಂತಂದ್ರೆ ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಊಟವನ್ನು ಹಾಕ್ಬೇಕು. ಯಾಕೆಂದ್ರೆ ಸರ್ವೇ ದೇವತಾ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತೆ ನಾಶ್ಲೀಲಂ ಕೀರ್ತಯೇತೆ. ಅವರ ಬಗ್ಗೆ ಏನು ಹೇಳ್ಬೇಡಿ. ಅವ್ರಿಗೇನೋ ವೀಕ್ನೆಸ್ ಅಥವಾ ಏನೋ ಅವ್ರು ತಪ್ಪು ಮಾಡಿದ್ರು ಅದನ್ನ ಎತ್ತಿ ಆಡದಿರಿ. ಶ್ರೋತ್ರಿಯರಲ್ಲಿ ಮಾಡುವಂತ ಇದು ಭಾಗವತ ಅಪಚಾರ. ಸೊ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಬ್ರಾಹ್ಮಣೇಭ್ಯೋ ಅನ್ನಂ ದದಾತಿ ಯದ್ ಬ್ರಾಹ್ಮಣೇಭ್ಯೋನ್ನಂ ದದಾತಿ ತನ್ಮನುಷ್ಯ ಯಜ್ಞ ಸಂತಿಷ್ಠತೆ ಯತ್ ಸ್ವ ಆಧ್ಯಾಯಮಧೀತೈ ಕಾಮಪೃಚಂ ಕಾಮಪಿ ರುಚಂ ಕಾಮಪ್ರಚುತಂ. ಆ ಪಿ ಇದೆಯಲ್ಲ ಅದ್ರ ಜೊತೆಗೆ ರಾ ಸೇರಿದಾಗ ಯಾವತ್ತು ಸೇರುತ್ತಲ್ಲ. ಕಾಮಪ್ರಚಂ ಪ್ರಿಯೋ ಕಾಮಪ್ರಚಂ ಯಜುಸ್ಸಾಮವಾ ತದ್ಬ್ರಹ್ಮ ಯಜ್ಞ ಸಂತಿಷ್ಠತೆ ಯದೃಚೋಧೀತೆ ಯತ್ ರುಚಃ ಯದೃಚೋಧೀತೆ ಪಯಸಃ ಕೂಲ್ಯಾ ಅಸ್ಯ ಪಿತॄನ್ ಸ್ವಧಾ ಅಭಿವಹಂತಿ ಯದ್ಯಜೋಗಂ ಶೀಘ್ರತಸ್ಯ ಕೂಲ್ಯಾ ಯಚ್ಛಾಮಾನಿ ಸೋಮ ಯೇಭ್ಯಃ ಪವತೆ ಯದಥರ್ವಾಂಗಿರಸೋ ಮದೋ ಕೂಲ್ಯಾ ಯದ್ಬ್ರಾಹ್ಮಣಾನ್ ಇತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾ ನಾರೋಷಗಂಸೀರ್ ಮೇಧಸಃ ಕೂಲ್ಯಾ ಅಸ್ಯ ಪಿತॄನ್ ಸ್ವಧಾ ಅಭಿವಹಂತಿ ಯದೃಚೋಧೀತೆ ಪಯ ಆಹುತಿಭಿರೇವ ತದ್ದೇವಾಗಸ್ತರ್ಪಯತಿ ಯದ್ಯಜೋಗಂ ಶೀಘ್ರತಾಹುತಿಭಿರ್ ಯತ್ಥಾಮಾನಿ ಸೋಮಾಹುತಿಭಿರ್ಯದಥರ್ವಾಂಗಿರಸೋ ಮಧ್ವಾಹುತಿಭಿರ್ ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಗಂಸಿ ಮೇಧಾಹುತಿಭಿರೇವ ಮೇಧಾಹುತಿಭಿಃ ಏವ ಮೇಧಾಹುತಿಭಿರೇವ ತದ್ದೇವಾಗಸ್ತರ್ಪಯತಿ ತಯೇನಂ ತೃಪ್ತಾ ಆಯುಷಾ ತೇಜಸಾ ವರ್ಚಸಾ ಶ್ರಿಯಾ ಆಯುಷಾ ತೇಜಸಾ ವರ್ಚಸಾ ಅನ್ಬಾರ್ದು. ವರ್ಚಸ ಆಗಲಿ ಅನುದಾತ ಇಲ್ಲ ಅಲ್ಲಿ. ವರ್ಚಸ ಶ್ರಿಯ ಯಶಸ ಬ್ರಹ್ಮ ವರ್ಚಸೇ ನಾದ್ಯೇನ ಚ ಸಮರ್ಪಯಂತಿ. ಪಂಚವಾಯೇತೇ ಮಹಾಯಜ್ಞಾ ತತತಿ ಪ್ರದಾಯಂತೆ ಸತತಿ ಸಂತಿಷ್ಠಂತೆ ದೇವಯಜ್ಞ ಪಿತೃಯಜ್ಞೋ ಭೂತಯಜ್ಞೋ ಮನುಷ್ಯಯಜ್ಞೋ ಬ್ರಹ್ಮಯಜ್ಞ ಯದಿಯಜ್ಞೋ ಜುಹೋತ್ಯಪಿ ಸಮಿಧಂ ತದ್ದೇವಯಜ್ಞ ಸಂತಿಷ್ಠತೆ ಯತ್ಪಿತೃಭ್ಯಃ ಸ್ವಧಾ ಕರೋತ್ಯಪ್ಯಪಸ್ತತೆ. ಇನ್ನೊಂದ್ಸಲಿ ಯತ್ಪಿತೃಭ್ಯಃ ಸ್ವಧಾ ಇನ್ನೊಂದ್ಸಲಿ ಯದ್ಭೂತೆ ಹಾ ಯತ್ಪಿತೃಭ್ಯಃ ಸ್ವಧಾ ಕರೋತ್ಯಪ್ಯಪಸ್ತತೆ
Karotyapapast karotyapa karotyapyapa karotyapyapastishtati ಇನ್ನೊಂದ್ಸಲಿ ನೀವ್ ಹೇಳಿ ಸದಾ ಕರೋತ್ಯಪ್ಯಪಸ್ತಾತ್ ಪಿತೃ ಯಜ್ಞಃ ಇನ್ನೊಂದು ವಿಷಯ ಯತ್ ಪಿತೃಭ್ಯ ಸದಾ ಸಂತಿಷ್ಠತೆ ಯಜ್ಞ ಸಂತಿಷ್ಠತೆ ಇಲ್ಲ ಸ್ವಲ್ಪ ಮುಂದೆ ಪಿತೃಯಜ್ಞ ಸಂತಿಷ್ಠತೆ ಎನ್ನ ಚೌಕಿನಿಗ್ರೆ ಬರೋದೇ ಪದ ಸೇತ್ಕೊಂಡು ನೋಡಿಕಲ್ದೆ ಪಿತೃಯಜ್ಞ ಸಂತಿಷ್ಠತೆ ತತ್ ಪಿತೃಯಜ್ಞ ಸಂತಿಷ್ಠತೆ अपस्तात् पितृयज्ञ संतिष्ठते अप्यपस्तात् पितृयज्ञ संतिष्ठते अप्यपस्तात् पितृयज्ञ संतिष्ठते ಅಂತ ಇನ್ನೊಂದು ವಿಷಯ ಬರ್ಬಿಲ್ಲ ಸರಿಯಾಗಿ ಅಪ್ಯಪಸ್ತಾತ್ ಪಿತೃಯಜ್ಞ ಸಂತಿಷ್ಠತೆ ಕರೋತ್ಯಪ್ಯಪಸ್ತಾತ್ ಪಿತೃಯಜ್ಞ ಸಂತಿಷ್ಠತೆ ಸ್ವಧಾ ಕರೋತ್ಯಪ್ಯಪಸ್ತಾತ್ ಪಿತೃಯಜ್ಞ ಸಂತಿಷ್ಠತೆ ಈ ಕಡೆಯಲ್ಲಿ ಸರಿಯಾಗಿ ಒಂದ್ಸಲಿ ಕೇಳಿಸ್ಕೊಳ್ಳಿ ಯತ್ ಪಿತೃಭ್ಯ ಸ್ವಧಾ ಕರೋತ್ಯಪ್ಯಪಸ್ತಾತ್ ಪಿತೃಯಜ್ಞ ಸಂತಿಷ್ಠತೆ ಮುಂದೆ तन्मनुष्य संतिष्ठते संतिष्ठते अस्य पितॄन् स्वधा अभिवहन्ति यद्यजोवंशे कृतस्य कोल्या यत्सामहि सोमयेभ्यः पवते यदधर्माणीषु मधो कोल्या यद्ब्राह्मणानीतिहासान् पुराणानि कल्पान् गाथान् आदाशयन्ति अस्य पितॄन् स्वधा अभिवहन्ति यदृशोदीते पयति यद्यजोगंशे कृताहुतिर्विर्नानि इतिहासान् पुराणानि कल्पान् गाथान् नादाशकं सीर्भे आहुतिर्देवास्तर्पयति
एवं तेजसा वर्चसा श्रिया यशसा ವಿಶೇಷ ಇಲ್ಲಿ ಒಂದು ಮಾತು ಏನು ಅಂದ್ರೆ ಯತ್ ಸ್ವ ಆಧ್ಯಾಯಮಧೀತೈ ಆಯ್ತಾ ಕಾಮಪಿ ರುಚಂ ಯಜುಹು ಸಾಮವ ವಾ ಅಂದ್ರೆ ಇದು ಅಥವಾ ಅದು ಅಂತ ಅದೆರಡೆಲ್ಲ ಋಗ್ವೇದವೋ ಯಜುರ್ವೇದೋ ಸಾಮವೇದವೋ ಅಥರ್ವಣ ವೇದೋ ಯಾವುದೋ ಒಂದು ಹೇಳಿ ಅಂದ್ರೆ ನೀವ್ 4 ಕಲೀರಿ ಇಂತ ಸಂದೇಶ ಅದು ಹೇಳೋಕ್ ಬಂದಿದ್ದಾನೆ ಇಲ್ಲಿ. ಬರೀ ಯಜುರ್ವೇದ ಅವದ್ದು ಸಾಮವಾದ ಅವ ಚೊಲ್ಕೊಟ್ಟು ಋಗ್ವೇದ ನಮ್ದನ್ನೇ ನಿಮ್ದಲ್ಲೆಲ್ಲ ಎಲ್ಲಾ ವೇದವೂ ನಮಗ್ ಸೇರಿದ್ದೇನೆ. ಋಕ್ಕಾರು ಹೇಳಿ ಋಗ್ವೇದವನ್ನೇ ಒಂದು ಅನುವಾಕ ಅಥವಾ ಯಜುರ್ವೇದ ಅಥವಾ ಸಾಮವೇದ ಅದು ಬ್ರಹ್ಮ ಯಜ್ಞೇನ ಯಕ್ಷಮಾಣಃ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ಮನಿರನ್ ಧಾರಯಿತ ಭೂಯಾಸಂ ಕರ್ಣಯೋಷು ಮಮಾಮುಷ್ಯವೋ ಹರಿ ಓಂ